ಎಲ್ಲರಿಗೂ ಸುಪ್ರಭಾತ. ಎಲ್ಲ ಕಣ್ಣು ಮುಚ್ಚಿ ಬೆನ್ನು ನೇರ ಮಾಡಿ ಕೂತ್ಕೊಳ್ಳಿ. ದೀರ್ಘವಾದ ಉಸಿರನ್ನು ಹೇಳ್ಕೊಳ್ಳಿ. ಒಮ್ಮೆ 3 ಬಾರಿ ಓಂಕಾರದೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ. सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै. ॐ शान्ति शान्ति शान्तिः. योग गणपति मूल मंत्र. ॐ हं संगं भगवते नित्ययोगयुक्ताय सच्चिदानन्दरूपिणे विनायकाय नमः. दक्षिणामूर्ति गुरुस्तोत्र. ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः. विवेकानंद प्रार्थने. नमः श्री यतिराजाय विवेकानंद सूरये सच्चित्सुखस्वरूपाय स्वामिने तापहारिणे स्वामिने तापहारिणे. ಎಲ್ಲರಿಗೂ ಸುಪ್ರಭಾತ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರಿಗೂ, ನನ್ನ ಮುಂದೆ ಇರುವಂಥ ನನ್ನ ಎಲ್ಲ ಶಿಕ್ಷಕರಿಗೂ ಹಾಗೂ ನನ್ನೆಲ್ಲ ಗೆಳೆಯರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆ ಹಾಗೂ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದಿನ ಈ ಶುಭ ಸಂದರ್ಭದಲ್ಲಿ ನಮ್ಮ ರಾಜ್ಯದ ನಾಡಿನ ಹರ್ಷವನ್ನು, ನುಡಿದ ಹಂಬಲವನ್ನು ಹೆಮ್ಮೆಯಿಂದ ಆಚರಿಸಲು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ದೀಪವು ಜ್ಞಾನದ ಪ್ರತೀಕ. ಈ ಬೆಳಕಿನಿಂದ ನಮ್ಮ ನೆಲದ ಪರಂಪರೆ ಮತ್ತು ಭಾಷೆಯ ಬೆಳಕನ್ನು ಹರಡೋಣ. ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಲು ವೇದಿಕೆಯ ಮೇಲಿನ ಎಲ್ಲ ಗಣ್ಯರು ಹಾಗೂ ಮುಖ್ಯ ಅತಿಥಿಗಳನ್ನು ಗಾನಪೂರ್ವಕ ದೀಪ ಪ್ರಜ್ವಲನೆಗೆ ಆಹ್ವಾನಿಸುತ್ತೇನೆ. ಅವರು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದಾಗ ಅಸತಮ ಸ್ಟಾರ್ಟ್. असतो मा सद्गमय तमसो मा ज्योतिर्गमय मृत्योर्मा अमृतं गमय. ॐ शान्ति शान्ति शान्तिः. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿವ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ,
ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕುಳಿಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕುಳಿಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರವ ತಿರಿದೇವು ಮನವ ಎರೆದೇವು ಒಲವ ಹಿಡಿನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ ಸಿರಿ ನುಡಿವ ದೀಪ ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಥ್ಯಾಂಕ್ ಯು. ಧನ್ಯವಾದಗಳು. ನಮಗಿಂದು 69 ವರ್ಷಗಳಷ್ಟು ಉಜ್ವಲವಾದ ಕನ್ನಡ ರಾಜ್ಯೋತ್ಸವದ ನೆನಪು. ಅದಕ್ಕಿಂತಲೂ ಶ್ರೇಷ್ಠವಾದ ನಮ್ಮ ಶತಮಾನಗಳ ಇತಿಹಾಸದ ನೆನಪು. ಮರಳಿ ಮರಳಿ ಕೇಳುವ ಮಾತು, ಎಲ್ಲಾದರೂ ಇರು, ಹೇಗಾದರೂ ಇರು, ಎಂಥಾದರೂ ಇರು, ಎಂದೆಂದಿಗೂ ನೀ ಕನ್ನಡದವನಾಗಿರು. ಕಾರ್ಯಕ್ರಮದ ಸ್ವಾಗತ ನುಡಿ ಹಾಗೂ ಅತಿಥಿಗಳ ಪರಿಚಯವನ್ನು ಮಾಡಲು ಮಾನ್ಯ ಕುಲಪತಿಗಳು ಎಸ್ ವ್ಯಾಸ ಯೋಗ ವಿದ್ಯಾಲಯದ ಡಾಕ್ಟರ್ ಎನ್ ಕೆ ಮಂಜುನಾಥ್ ಅವರನ್ನು ವಿನಂತಿಸುತ್ತೇನೆ. ನೆರೆದಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಅಧ್ಯಾಪಕ ವೃಂದ ಮತ್ತು ವಿದ್ಯಾರ್ಥಿಗಳು, ನಿಮಗೆಲ್ಲರಿಗೂ ಈ ಒಂದು ಸಂಭ್ರಮಾಚರಣೆ, ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮಾಚರಣೆಗೆ ಸುಸ್ವಾಗತ. ಪ್ರತಿ ವರ್ಷ ನಾವು ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತೀವಿ. ಈ ದಿನ ಕೆಲವು ಸಲ ಈ ಪ್ರಶ್ನೆಯನ್ನು ಕೇಳ್ತಾರೆ, ನವೆಂಬರ್ 1 ಇವತ್ತು ನವೆಂಬರ್ 30, ಇವತ್ತು ಯಾಕೆ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀರಾ ಅಂತ. ಗುರೂಜಿಯವರು ಒಂದು ಮಾತು ಹೇಳ್ತಾ ಇದ್ರು ಯಾವಾಗಲೂ, ರಾಜ್ಯೋತ್ಸವ ಅನ್ನೋದು ನವೆಂಬರ್ 1ನೇ ತಾರೀಕು ಒಂದು ದ್ಯೋತಕ ಅಷ್ಟೇ. ಆ ಒಂದು ದಿನವನ್ನು ನೆನಪಿಸ್ಕೊಂಡ್ರೆ ಸಾಕಾಗಲ್ಲ, ಆ ದಿನವನ್ನು ನಾವು 365 ದಿನಗಳು ಆಚರಿಸಬೇಕು. ಕನ್ನಡ ಅನ್ನೋದು ಕರ್ನಾಟಕದ ಒಂದು ಪ್ರೇಮ ಪ್ರೀತಿ, ಆ ಸಂಸ್ಕೃತಿ ನಮ್ಮ ಜೊತೆಲಿ ಯಾವಾಗಲೂ ಇರಬೇಕು ಅಂತ ಹೇಳಿದ್ರೆ ನಾವು ಅದರ ಆಚರಣೆಯನ್ನು ನಮ್ಮ ಜೀವನದಲ್ಲಿ ತರಬೇಕು. ಹಾಗಾಗಿ ನವೆಂಬರ್ 30 ಈ ತಿಂಗಳು ಮಾತ್ರ ಅಲ್ಲ, ನಾವು ವರ್ಷ ಪೂರ್ತಿ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವ ಮನಸ್ಸನ್ನು ಇಟ್ಕೊಂಡು ಕರ್ನಾಟಕದ ಒಂದು ಏಳಿಗೆಗೋಸ್ಕರ ಕೆಲಸ ಮಾಡಬೇಕು ಅನ್ನೋ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಈ ರೀತಿ ಈ ದಿನ ನಾವು ಕನ್ನಡ ರಾಜ್ಯೋತ್ಸವದ ಈ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಶ್ರೀ ಚಲುವರಾಯಸ್ವಾಮಿಯವರು, ಇವರು ನಮ್ಮ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಾರೆ. ಇವರಿಗೆ ತುಂಬು ಹೃದಯದ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಸಚಿವರ ಒಂದು ಕಿರುಪರಿಚಯ ಮಾಡಿಕೊಡೋದು ಇಂದಿನ ನನ್ನ ಒಂದು ವಿಶೇಷವಾದಂಥ ಕೆಲಸವಷ್ಟೇ ಅಲ್ಲ, ಸಂತೋಷದ ವಿಷಯ. ಎನ್ ಚಲುವರಾಯಸ್ವಾಮಿಯವರು ಜೂನ್ 1ನೇ ತಾರೀಕು 1960ರಲ್ಲಿ ಕರ್ನಾಟಕದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಇಚ್ಚಳಘಟ್ಟ ಗ್ರಾಮದ ಒಂದು ಕೃಷಿಕ ಕುಟುಂಬದಲ್ಲಿ ಜನ್ಮ ತಾಳ್ತಾರೆ. ಇವರು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆಯುತ್ತಾರೆ. ಚಲುವರಾಯಸ್ವಾಮಿ
ಸರ್ ಕರ್ನಾಟಕದ ಒಬ್ಬ ಪ್ರಸಿದ್ಧ ರಾಜಕಾರಣಿ. ಇವರು ಕರ್ನಾಟಕದ ರಾಜಕಾರಣಿಯಾಗಿದ್ದರೂ ಇಡೀ ದೇಶಕ್ಕೆ ಒಂದು ಕರ್ನಾಟಕ ಕೊಟ್ಟಂತ ಒಂದು ಕೊಡುಗೆ. ಇವರು ನಾಗಮಂಗಲ ವಿಧಾನಸಭಾ ಕ್ಷೇತ್ರವನ್ನ ಪ್ರಸ್ತುತವಾಗಿ ಪ್ರತಿನಿಧಿಸ್ತಾ ಇರತಕ್ಕಂಥ ಕರ್ನಾಟಕದ ರಾಜಕಾರಣಿ, ಸದಸ್ಯರು, ವಿಧಾನಸಭಾ ಸದಸ್ಯರು ಆಗಿರ್ತಾರೆ. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹಿರಿಯ ಸದಸ್ಯರಾಗಿದ್ದು 1999ರಿಂದ 2008ರವರೆಗೂ 2 ಅವಧಿಗೆ ಕರ್ನಾಟಕದ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ಈ ಅವಧಿಯಲ್ಲಿ ಅವರು ಕರ್ನಾಟಕ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿಗಳಾಗಿಯೂ ಸೇವೆಯನ್ನು ಸಲ್ಲಿಸಿರ್ತಾರೆ. 2009ರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ 15ನೇ ಲೋಕಸಭೆಗೆ ಆಯ್ಕೆಯಾಗಿ ಅವರು ಕರ್ನಾಟಕವನ್ನ ಒಂದು ಉನ್ನತ ಮಟ್ಟಕ್ಕೆ, ರಾಷ್ಟ್ರ ಮಟ್ಟದಲ್ಲಿ ಬೆಳೆಯೋದಕ್ಕೆ ಒಂದು ಕಾರಣಕರ್ತರಾಗ್ತಾರೆ. ಅವರು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿಯೂ ಕೃಷಿ ಸಚಿವರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದು, ರಾಜಕೀಯದಲ್ಲಿ ತಮ್ಮ ಸುಸ್ಥಿರ ಸಾರ್ಥಕ ಸೇವೆಯ ಮೂಲಕ ಪ್ರಜಾಪ್ರಭುತ್ವದ ಶ್ರೇಷ್ಠತೆಯನ್ನು ಪ್ರತಿಪಾದಿಸ್ತಾ ಇರ್ತಾರೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವ ಮಾನ್ಯ ಮಂತ್ರಿಗಳಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಗಣ್ಯರು ಅತಿಥಿಯಾಗಿ ಆಗಮಿಸಿದ್ದಾರೆ. ಡಾಕ್ಟರ್ MS ಶ್ಯಾಮ್ ಸುಂದರ್, ಸಲಹೆಗಾರರು, ನ್ಯಾಕ್ ಬೆಂಗಳೂರು. ಈ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರೋ ಡಾಕ್ಟರ್ MS ಶ್ಯಾಮ್ ಸುಂದರು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ಇದರ ಹಿರಿಯ ಸಲಹೆಗಾರರಾಗಿದ್ದು, ಕಳೆದ 2 ದಶಕಗಳಿಂದ ಸಂಸ್ಥೆಯ ಅಭಿವೃದ್ಧಿಗೆ ಪ್ರಮುಖ ಕೊಡುಗೆಯನ್ನು ನೀಡ್ತಾ ಇರ್ತಾರೆ. ಪ್ರತಿಷ್ಠಿತ ಅಕಾಡೆಮಿಕ್ ಹಿನ್ನೆಲೆಯುಳ್ಳ ಅವರು ಕೃಷಿ ಅರ್ಥಶಾಸ್ತ್ರದಲ್ಲಿ PhD ಪದವಿಯನ್ನು ಪಡೆದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ವಿಶ್ವವಿದ್ಯಾಲಯದಲ್ಲಿ ಗುಣಮಟ್ಟದ ಭರವಸೆಯಲ್ಲಿ ಪದವಿ ಪ್ರಮಾಣ ಪತ್ರವನ್ನು ಗಳಿಸಿರ್ತಾರೆ. ಅವರ ಶೈಕ್ಷಣಿಕ ಸಾಧನೆಗಳಲ್ಲಿ ಅದರಲ್ಲೂ MSc ಅಗ್ರಿಕಲ್ಚರಲ್ ಎಕಾನಮಿ ಇದರಲ್ಲಿ 2 ಚಿನ್ನದ ಪದಕಗಳನ್ನು, ಫೋರ್ಡ್ ಫೌಂಡೇಶನ್ ಫೆಲೋಶಿಪ್ ಅನ್ನು ಪಡೆದಿರ್ತಾರೆ. ಒಬ್ಬ ಶಿಕ್ಷಕ, ಸಂಶೋಧಕ ಹಾಗೂ ಶೈಕ್ಷಣಿಕ ನಿರ್ವಹಣೆಯ ಅಖಾಡದಲ್ಲಿ ವ್ಯಾಪಕ ಅನುಭವ ಹೊಂದಿರುವ ಡಾಕ್ಟರ್ ಶ್ಯಾಮ್ ಸುಂದರ್ ಅವರು ನ್ಯಾಕ್ನಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿಯೂ, ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿಯೂ ಮತ್ತು ಮುಖ್ಯ ವಿಜಿಲೆನ್ಸ್ ಅಧಿಕಾರಿ ಸೇರಿದಂತೆ ಹಲವಾರು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಅವರು 3300ಕ್ಕೂ ಹೆಚ್ಚು ಆನ್ಲೈನ್ ಮೌಲ್ಯಮಾಪನಗಳನ್ನು ಸಂಯೋಜಿಸಿ ಕಾರ್ಯಕಾರಿ ಸಮಿತಿ, ಜನರಲ್ ಕೌನ್ಸಿಲ್ ಮತ್ತು ಹಣಕಾಸು ಸಮಿತಿಗಳ ಸದಸ್ಯರಾಗಿ ನೀತಿ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಪ್ರಸ್ತುತ ನ್ಯಾಕ್ ದಕ್ಷಿಣ ವಲಯದ ಮುಖ್ಯಸ್ಥರಾಗಿ ಅವರು ಉನ್ನತ ಶಿಕ್ಷಣದ ಗುಣಮಟ್ಟದ ಭರವಸೆ ಮತ್ತು ಸಾಮರ್ಥ್ಯ ವೃದ್ಧಿ ಸಂಬಂಧಿತ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಕೊಡುಗೆ ನೀಡ್ತಾ ಇರ್ತಾರೆ. ಶೈಕ್ಷಣಿಕ ಉತ್ಕೃಷ್ಟತೆ ಮತ್ತು ಮಾನ್ಯತೆಯಲ್ಲಿ ಅವರು ಪ್ರವರ್ತಕರಾಗಿದ್ದಾರೆ. ಮಾನ್ಯರಿಗೆ ಈ ದಿನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತೇನೆ. ಈ ದಿನ ನಾವು ಈ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಪ್ರಶಾಂತಿ ಕುಟೀರದ ಸುಂದರ ಈ ಪರಿಸರದಲ್ಲಿ ಆಚರಿಸ್ತಾ ಇರೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ಮ ಪೂಜ್ಯ ಗುರೂಜಿಯವರು. ಈ ಸಂಸ್ಥೆಯ ಸಂಸ್ಥಾಪಕರು. ಈ ಸಂಸ್ಥೆಯನ್ನ ಒಂದು ಸಣ್ಣ ಅನುಸಂಧಾನ ಸಂಸ್ಥಾನದಿಂದ ಒಂದು ವಿಶ್ವವಿದ್ಯಾಲಯದವರೆಗೂ ಬೆಳೆಸಿ ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲೇ ಒಂದು ಹೆಸರನ್ನು ಮಾಡತಕ್ಕಂಥ ಒಂದು ಸಂಸ್ಥೆ. ಹಾಗೆ ಯೋಗದ ಮೂಲಕ ವಿದ್ಯಾಭ್ಯಾಸದಲ್ಲಿ ಹಾಗೂ ಚಿಕಿತ್ಸೆಯಲ್ಲಿ ನಾವು ಯಾವ ರೀತಿ ಬದಲಾವಣೆಯನ್ನು ತರಬಹುದು ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟಂಥ ಒಬ್ಬ ಧೀಮಂತ ವ್ಯಕ್ತಿ ನಿಮ್ಮೆಲ್ಲರ ಪೂಜ್ಯ ಗುರೂಜಿ ನಾಗೇಂದ್ರ ಗುರೂಜಿಯವರಿಗೆ ನನ್ನ ಹೃತ್ಪೂರ್ವಕ ಸುಸ್ವಾಗತಗಳು. ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ
ನಮ್ಮ ಮಂತ್ರಿಗಳಾದಂಥ ಚೆಲುವರಾಯ ಸ್ವಾಮಿ ಅವರು ಈ ದಿನ ಇಲ್ಲಿರೋದಕ್ಕೆ ಇನ್ನೊಬ್ಬ ಕಾರಣಕರ್ತರಿದ್ದಾರೆ, ನನ್ನ ಗುರುಗಳಾದಂಥ ಡಾಕ್ಟರ್ ಬಿ ಟಿ ಚಿದಾನಂದ ಮೂರ್ತಿ ಅವರು. ಡಾಕ್ಟರ್ ಬಿ ಟಿ ಚಿದಾನಂದ ಮೂರ್ತಿಯವರು ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಜ್ಞಾನಗಳಲ್ಲಿ ಅತ್ಯುನ್ನತ ಪರಿಣಿತಿಯನ್ನು ಹೊಂದಿ ಇಡೀ ದೇಶದಲ್ಲಿ ಪ್ರಕೃತಿ ಚಿಕಿತ್ಸೆಯನ್ನ ಮನೆ ಮಾತಿನಂತೆ ಮಾಡಿದಂಥ ಏಕೈಕ ವ್ಯಕ್ತಿ ಇವರು. ಪ್ರಾರಂಭ ಮಾಡಿರುವಂಥ ಪ್ರಕೃತಿ ಚಿಕಿತ್ಸೆಯ ಕಾಲೇಜುಗಳ ನಂಬರ್ ನನಗೆ ಗೊತ್ತಿಲ್ಲ, ಅವರು ಪ್ರಾರಂಭ ಮಾಡಿದಂಥ ಆಸ್ಪತ್ರೆಗಳ ನಂಬರು ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲೇ ಒಂದು ಆಸ್ಪತ್ರೆ ಆಗಬೇಕು, ಕಾಲೇಜ್ ಆಗಬೇಕು ಅಂತ ಹೇಳಿದ್ರೆ ಅವರನ್ನ ಸಂಪರ್ಕ ಮಾಡದೆ, ಅವರ ಒಂದು ಮಾರ್ಗದರ್ಶನ ಪಡೆಯದೆ ಯಾರೂ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರೇ ಪ್ರಕೃತಿ ಚಿಕಿತ್ಸಾ ಈ ಒಂದು ಸಾಮ್ರಾಜ್ಯಕ್ಕೆ ಒಬ್ಬ ಭೀಷ್ಮ ಪಿತಾಮಹರ ಥರ. ಸರ್, ಇದು ಒಂದು ಗುರೂಜಿ ಅವರು ಹೇಳ್ತಿದ್ದಾರೆ, ಅವರು ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ನ್ಯೂಯಾರ್ಕ್ ಅಮೇರಿಕಾದಲ್ಲಿ ಒಂದು ಪ್ರಕೃತಿ ಚಿಕಿತ್ಸೆಯನ್ನ ಅಮೇರಿಕಕ್ಕೆ ತೆಗೆದುಕೊಂಡೋದಂತ ಒಂದು ಏಳಿಗೆಯನ್ನು ಅವರಿಗೆ ಸೇರಬೇಕು. ಅಲ್ಲಿ ಯೋ1 ಅಂತ ಒಂದು ತುಂಬಾ ದೊಡ್ಡ ಪ್ರಕೃತಿ ಚಿಕಿತ್ಸಾ ಸಂಸ್ಥೆ, ಅದನ್ನ ಪ್ರಾರಂಭ ಮಾಡಿ ಇವತ್ತು ಅಮೇರಿಕದಲ್ಲೂ ಪ್ರಕೃತಿ ಚಿಕಿತ್ಸೆ ಅನ್ನೋ ಹೆಸರನ್ನ, ಇಲ್ಲ ಅಂತ ಹೇಳಿದ್ರೆ ನ್ಯಾಚುರೋಪತಿ ಅನ್ನೋದು ಅಮೇರಿಕದಲ್ಲಿ ಬೇರೆ ರೀತಿಯಲ್ಲಿ ಪರಿಚಯ ಆಗಿತ್ತು. ಬಟ್ ಭಾರತೀಯ ಮೂಲದ ಪ್ರಕೃತಿ ಚಿಕಿತ್ಸೆಯನ್ನು ಅಮೇರಿಕಕ್ಕೆ ತೆಗೆದುಕೊಂಡು ಹೋಗಿ ಅದನ್ನ ಇವತ್ತು ಪ್ರಪಂಚದಾದ್ಯಂತ ಗೊತ್ತಾಗೋ ಥರ ಮಾಡಿರುವಂಥ ನಮ್ಮ ಗುರುಗಳಾದ ಬಿ ಟಿ ಚಿದಾನಂದ ಮೂರ್ತಿ ಅವರಿಗೆ ಸುಸ್ವಾಗತ. ಈ ನಮ್ಮ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ನೆರವೇರೋದಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಅನೇಕ ಹಿರಿಯರು ಈ ದಿನ ಇಲ್ಲಿರ್ತಾರೆ. ಇಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ಬಿ ಆರ್ ರಾಮಕೃಷ್ಣ ಉಪಕುಲಾಧಿಪತಿಗಳು, ಇವರು ನಮ್ಮ ಮಾಜಿ ಕುಲಪತಿಗಳು ಹೌದು, ಆಯುರ್ವೇದ ತಜ್ಞರು, ಹಾಗೂ ತುಂಬ ಜನ ಆಯುರ್ವೇದದವರು ಪ್ರಕೃತಿ ಚಿಕಿತ್ಸೆ ಆಯುರ್ವೇದದಿಂದ ಬಂದಿರೋದು ಅಂತ ಹೇಳ್ತಾರೆ. ಬಟ್ ಮೊಟ್ಟ ಮೊದಲ ವ್ಯಕ್ತಿ ಆಯುರ್ವೇದ ಪ್ರಕೃತಿ ಚಿಕಿತ್ಸೆಯಿಂದ ಉದ್ಭವ ಆಗಿರೋದು ಅಂತ ಹೇಳಿ ಪ್ರಕೃತಿ ಚಿಕಿತ್ಸೆಗೆ ಅದರದೇ ಆದಂಥ ಒಂದು ಸ್ಥಾನವನ್ನ ಕಲ್ಪಿಸಿಕೊಟ್ಟಂತ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ ಆರ್ ರಾಮಕೃಷ್ಣ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಡಾಕ್ಟರ್ ರಾಮಚಂದ್ರ ಭಟ್ ಕೋಟೆಮನೆಯವರು, ಆಚಾರ್ಯಜಿ ಅಂತ ಕರಿತೀವಿ ನಾವು ಅವ್ರನ್ನ. ಅವರು ನಮ್ಮ ಆಸ್ಥಾನ ಆಚಾರ್ಯರು, ಮೊದಲಿನಿಂದ ಈ ಸಂಸ್ಥೆಯನ್ನು ಬೆಳೆಸೋದಕ್ಕೆ ಎಲ್ಲ ರೀತಿಯಲ್ಲೂ ನಮಗೆ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಈ ಸಂಸ್ಥೆಯ ಮಾಜಿ ಕುಲಪತಿಗಳು ಆಗಿರ್ತಕ್ಕಂಥ ಆಚಾರ್ಯಜಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಡಾಕ್ಟರ್ ಎಂ ಕೆ ಶ್ರೀಧರ್ ಉಪಕುಲಪತಿಗಳು ಜಾಯಿನ್ ಆಗ್ಬೇಕು ಸರ್. ಅವರು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಪ್ರೊಫೆಸರ್ ಎಸ್ ಶಿವಶಂಕರ ಸಾಯಿ ಅವರು, ನಮ್ಮ ಕುಲಸಚಿವರು ಎಸ್ ವ್ಯಾಸ, ಇವರಿಗೂ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಕನ್ನಡ ಕೇವಲ ಒಂದು ಭಾಷೆ ಅಲ್ಲ, ಕನ್ನಡಿಗರ ಒಂದು ಅಸ್ತಿತ್ವದ ಕುರುಹು. ನಾವು ಕನ್ನಡದಲ್ಲಿ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ಅದರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಭಾರತದಲ್ಲಿರೋ ಎಲ್ಲ ಭಾಷೆಗಳ ಒಂದು ರಾಣಿ ಅಂತ ಹೇಳ್ತೀವಿ ಕನ್ನಡವನ್ನ. ಇದು ನಮ್ಮ 1956 ನವೆಂಬರ್ 1ರಂದು ಮೈಸೂರು ರಾಜ್ಯ, ಇದು ರಾಜ್ಯದ ಏಕೀಕರಣದ ಮೂಲಕ ನಿರ್ಮಾಣ ಆಯಿತು. ಆ ದಿನದ ನೆನಪಿಗಾಗಿ ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವವನ್ನು ನಾಡ ಹಬ್ಬವಾಗಿ ಆಚರಿಸ್ತಾ ಬಂದಿದ್ದೀವಿ. ನಾವೀಗ 69ನೇ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಮೈಸೂರು ಸಂಸ್ಥಾನ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಹಾಗೂ ಮದ್ರಾಸ್ ಕರ್ನಾಟಕ ಎಂದು ವಿಭಜನೆಗೊಂಡಿದ್ದ
ಈ ಕನ್ನಡ ನಾಡು 1956ರಲ್ಲಿ ರಾಜಕೀಯವಾಗಿ ಏಕೀಕೃತಗೊಂಡರೂ 1973ರ ನವೆಂಬರ್ 1ರಂದು ಮೈಸೂರು ರಾಜ್ಯವು ಅಧಿಕೃತವಾಗಿ ಕರ್ನಾಟಕ ಎಂಬ ಹೆಸರನ್ನು ಪಡೆಯಿತು ಅನ್ನೋ ವಿಷಯ ನಮಗೆಲ್ರಿಗೂ ಗೊತ್ತಿದ್ರು. ಹೆಮ್ಮೆಯಿಂದ ನಾವು ಅದನ್ನು ಮತ್ತೆ ಮತ್ತೆ ತಿಳ್ಕೊಳ್ಳೋದರಲ್ಲಿ ಸಂತೋಷ ಆಗುತ್ತೆ. ಕರ್ನಾಟಕ ಏಕೀಕರಣ ಚಳುವಳಿಗೆ ತುಂಬ ಮಹನೀಯರು ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲಿ ಶಿವರಾಮ್ ಕಾರಂತರು, ಕುವೆಂಪು ಅವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಎನ್ ಕೃಷ್ಣರಾವ್ ಅವರು, BN ಶ್ರೀಕಂಠಯ್ಯ ಮುಂತಾದವರು ಅವರ ಶ್ರಮ, ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅದು ನಮ್ಮೆಲ್ಲರ ಮನದಾಳದಲ್ಲಿ ನೆಲೆಸಿದೆ. ಈ ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲ ಹಳದಿ ಕೆಂಪು ಬಾವುಟವನ್ನು ರಾಜ್ಯದೆಲ್ಲೆಡೆ ಹಾರಿಸ್ತೀವಿ. ಕುವೆಂಪು ಅವರು ರಚಿಸಿರುವ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಈ ಹಾಡನ್ನು ಈಗ ತಾನೇ ಎಲ್ಲರೂ ಸುಶ್ರಾವ್ಯವಾಗಿ ಹಾಡಿದ್ದೀರಾ. ನಾವು ಅದೇ ರೀತಿ ತಾಯಿ ಭುವನೇಶ್ವರಿಗೆ ಪ್ರಾರ್ಥನೆಯನ್ನೂ ಸಲ್ಲಿಸ್ತೀವಿ. ಕನ್ನಡ ನಮ್ಮ ಹೃದಯದ ಭಾಷೆ. ಕನ್ನಡದ ಹಸಿರು ಹೊಲಗಳನ್ನು, ಭಾಷೆಯನ್ನು ಮತ್ತು ಸಂಸ್ಕೃತಿಯನ್ನು ಉಳಿಸುವ ಸಂಕಲ್ಪವನ್ನು ಈ ಕನ್ನಡ ರಾಜ್ಯೋತ್ಸವದ ದಿನ ನಾವೆಲ್ಲ ತುಂಬು ಹೃದಯದಿಂದ ಮಾಡೋಣ. ನಮ್ಮ ನಾಡು ನುಡಿಗೆ ಜೀವವನ್ನು ತುಂಬಿ ಪ್ರತಿದಿನ ಕನ್ನಡದ ಬೆಳವಣಿಗೆಗೆ ಶ್ರಮಿಸುವ ಒಂದು ಸಂಕಲ್ಪವನ್ನು ಮಾಡೋಣ. ಕನ್ನಡ ರಾಜ್ಯೋತ್ಸವದ ಆಚರಣೆಗೆ ಈ ದಿನ ಆಗಮಿಸಿರುವ ಎಲ್ಲ ಗಣ್ಯರನ್ನು ಮತ್ತು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕೇತರ ವೃಂದದವರನ್ನು ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಕರ್ನಾಟಕ, ಜೈ ಭಾರತ, ಜೈ ಭುವನೇಶ್ವರಿ. ಧನ್ಯವಾದಗಳು ಸರ್. ಎಲ್ಲರನ್ನೂ ಸ್ವಾಗತಿಸಿದ ಮಾನ್ಯ ಕುಲಪತಿಗಳು ಡಾಕ್ಟರ್ NK ಮಂಜುನಾಥ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಕನ್ನಡವು ಕೇವಲ ಭಾಷೆಯಷ್ಟೇ ಅಲ್ಲ, ಇದು ಜೀವನದ ತತ್ವ, ಪ್ರೀತಿಯ ಭಾವನೆ, ಹೃದಯದಲ್ಲಿ ಮೂಡುವ ಹೆಮ್ಮೆ. ಇಂತಹ ಕನ್ನಡಕ್ಕಾಗಿ ಜೀವಿಸುವ ನಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸೋಣ. ಇಂದಿನ ಈ ಕನ್ನಡ ನಾಡಿನ ಸಿರಿಯ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಚೆಲುವರಾಯ ಸ್ವಾಮಿ ಅವರನ್ನು ಸಭೆಯನ್ನು ಅನುಗ್ರಹಿಸಲು ವಿನಂತಿಸುತ್ತೇನೆ. ಈ ಸುಂದರ ಕನ್ನಡ ರಾಜ್ಯೋತ್ಸವದ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ. ನಾನಿಲ್ಲಿ ಬರಲಿಕ್ಕೆ ಕಾರಣ ನಮ್ಮ ನಾಗೇಂದ್ರ ಗುರೂಜಿಯವರ ಪೇರು. ಅವರ ಇಲ್ಲಿ ಈ ಒಂದು ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿ ಇಷ್ಟೊಂದು ದೊಡ್ಡ ಪ್ರಮಾಣದ ರಾಷ್ಟ್ರ ಅಲ್ಲ, ಪ್ರಪಂಚದ ಅನೇಕ ಭಾಗದಲ್ಲಿ ಇದನ್ನು ವಿಸ್ತಾರ ಮಾಡಿರ್ತಕ್ಕಂಥದ್ದು. ಒಂದು ಬಾರಿ ಬರಬೇಕು ಅಂದ್ಕೊಂಡೆ ನಾನು. ಇದಕ್ಕೆ ಅವರು ಪರಿಚಯ ಆಗಲಿಕ್ಕೆ ಕಾರಣ ನಮ್ಮ ಡಾಕ್ಟರ್ ಚಿದಾನಂದ ಮೂರ್ತಿಯವರು ನಮಗೊಂದು ಮಂಡ್ಯದಲ್ಲಿ ಇದೇ ಥರ ಯೋಗ ಆಯುರ್ವೇದಿಕ್ ರಿಸರ್ಚ್ ಸೆಂಟರ್ನ ಸರ್ಕಾರದ ಒಂದಿಂದ ಕೇಂದ್ರ ಸರ್ಕಾರದಿಂದ ಕೊಟ್ಟು ನಮ್ಮಲ್ಲಿ ಒಂದು ಮಾಡಿದೆ. ಭಾಳ ಒಳ್ಳೆಯ ರೀತಿಯಲ್ಲಿ ಬಂದಿದೆ. ಅದು ಪರಿಪೂರ್ಣವಾಗಿ ಪ್ರಾರಂಭ ಆಗ್ತಕ್ಕಂಥದ್ದು ಸಾಧ್ಯ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಪರಿಚಯ ಆಗಿ ಮೊದಲು ಅವರ ಹೆಸರನ್ನ ಕೇಳಿದ್ದೆ. ಹಾಗಾಗಿ ಇವತ್ತು ನನಗೆ ಇಲ್ಲಿ ಬರೋ ಒಂದು ಅವಕಾಶವನ್ನು ಮಾಡಿದ್ರು. ನಾನು ಇವತ್ತು ಬೇರೆ ಕಾರ್ಯಕ್ರಮ ಇದ್ದಿದ್ದರಿಂದ ಅವ್ರ ಕರೆದ ಮೇಲೆ ತಪ್ಪಿಸ್ಕೊಳ್ಳಿಕ್ಕೂ ನನಗೆ ಸಮಾಧಾನ ಆಗಲಿಲ್ಲ. ಹಾಗಾಗಿ ಬಂದು ಅಟ್ಲೀಸ್ಟ್ ಒಂದು ವಿಸಿಟ್ ಮಾಡಿ ಹೋಗ್ತೀನಿ ಅಂತ ಹೇಳಿ ಬಂದೆ. ಹಾಗಾಗಿ ಇಂಥ ಒಂದು ಸುಂದರ ಸಮಾರಂಭದಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿದೆ. ಈ ಒಂದು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮತ್ತು ಇವರು ಸ್ವಾಮಿ ವಿವೇಕಾನಂದ ಅವರ ಪ್ರೇರಣೆಯಿಂದ ಇಷ್ಟೆಲ್ಲ ದೊಡ್ಡ ಒಂದು ಸಾವಿರಾರು ಜನ ಮಕ್ಕಳಿಗೆ ನೂರಾರು ಎಕರೆ ವ್ಯವಸ್ಥೆಯಲ್ಲಿ ಈ ಒಂದು ಆಯುರ್ವೇದಿಕ್ ಯೋಗ ರಿಸರ್ಚ್ ಸೆಂಟರ್ನ ಅನೇಕ ಕಾಲೇಜುಗಳನ್ನ ತೆಗೆಯೋದ್ರ ಮೂಲಕ ನರ್ಸಿಂಗ್ ಇರ್ಬೋದು, ಇದೆಲ್ಲ ಬಹುಶಃ ಇಂಥದ್ದು ಈ ದೇಶದಲ್ಲಿ ಅತ್ಯಂತ ಅವಶ್ಯಕತೆ. ಮಕ್ಕಳಿಗೆ ಬುದ್ಧಿಯನ್ನು
ಅಥವಾ ಎಜುಕೇಷನ್ ಒಂದೇ ಅಲ್ಲ, ಜ್ಞಾನ ಬೆಳೆಸ್ಕೊಳ್ತಕ್ಕಂಥದ್ದು ಒಂದು ಈ ರೀತಿ ಸಂಸ್ಕಾರ ಸಂಸ್ಕೃತಿಯನ್ನು, ಕನ್ನಡ ನಮ್ಮ ದೇಶದ ಸಂಸ್ಕೃತಿಯನ್ನು ತಿಳಿಸ್ತಕ್ಕಂಥ ಒಂದು ರೀತಿಯಲ್ಲಿ ಈ ಇಂಥ ವಿಶ್ವವಿದ್ಯಾಲಯ ತೆಗೆಯತಕ್ಕಂಥ ಅತ್ಯಂಥದ್ದು. ಅದರಿಂದ ಡಾಕ್ಟರ್ HR ನಾಗೇಂದ್ರಜಿಯವರೇ ಹಾಗೂ ನನ್ನ ಪಕ್ಕದಲ್ಲಿ ಎಡಭಾಗದಲ್ಲಿ ಕೂತಿರ್ತಕ್ಕಂಥ ಕನ್ನಡದವರು, ನ್ಯಾಕ್ ಅಂದರೆ ಗೊತ್ತಿದೆ, ರಾಷ್ಟ್ರೀಯ ಒಂದು ಲೆವೆಲಲ್ಲಿ ಅನೇಕ ಹೈಯರ್ ಎಜುಕೇಷನ್ ಏನು ಇನ್ಸ್ಟಿಟ್ಯೂಷನ್ ಇದೆ ಅದನ್ನೆಲ್ಲ ಮೌಲ್ಯಮಾಪನ ಮಾಡ್ತಕ್ಕಂಥ ಒಂದು ಮಂಡಳಿ. ಅದರಲ್ಲಿ ಅವರು ಒಬ್ಬರು ಸದಸ್ಯರಾಗಿ ಸೀನಿಯರ್ ಆಗಿ ಮುಂದೆ ಇನ್ನೂ ಅನೇಕ ಹುದ್ದೆಗಳನ್ನ ಅಲಂಕರಿಸ್ತಕ್ಕಂಥವರಿದ್ದಾರೆ. ಶ್ಯಾಮ್ ಸುಂದರ್ ಅವರೇ ಹಾಗೂ ರಾಮಕೃಷ್ಣ ಅವರೇ ಹಾಗೂ ನಮ್ಮ ವೈಸ್ ಚಾನ್ಸಲರ್ ಕುಲಪತಿಗಳಾದಂಥ ಮಂಜುನಾಥ್ ಅವರೇ ಹಾಗೂ ನಮ್ಮ ಡಾಕ್ಟರ್ ಚಿದಾನಂದ ಮೂರ್ತಿ ಅವರೇ, ಶ್ರೀಧರ್ ಅವರೇ ಮತ್ತು ಈ ಮಾಜಿ ಕುಲಪತಿಗಳಾದಂಥ ಹಿರಿಯರಾದಂಥ ರಾಮಚಂದ್ರ ಭಟ್ ಅವರೇ ಎಲ್ಲರೂ ವೇದಿಕೆಯಲ್ಲಿದ್ದಾರೆ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳಿದ್ದೀರಾ. ನಿಮ್ಮೆಲ್ಲರ ಶಿಸ್ತು, ಸಂಯಮ ಮತ್ತು ನಿಮ್ಮ ಒಂದು ನೆಲದ ಮೇಲೆ ಕೂತ್ಕೊಂಡು ಇಂಥ ಒಂದು ಕಾರ್ಯಕ್ರಮದಲ್ಲಿ, ಕನ್ನಡದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಭಾಳ ಸಂತೋಷ ಆಗುತ್ತೆ. ದೇಶದ ಅನೇಕ ಭಾಗದಿಂದ ಬಂದಿದ್ದೀರಾ. ಆರ್ ಕಮಿಂಗ್ ಫ್ರಮ್ ಡಿಫರೆಂಟ್ ಸ್ಟೇಟ್ಸ್. ಸೊ ರಿಯಲಿ ಕರ್ನಾಟಕದಲ್ಲಿ ಬಂದವರು ಯಾರು ಕರ್ನಾಟಕದಿಂದ ವಾಪಸ್ ಹೋಗೋ ಪ್ರಯತ್ನ ಯಾರು ಮಾಡಲ್ಲ. ಅದು ಅಧಿಕಾರಿಗಳಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಿರ್ಬೋದು, ಇನ್ನಿತರು ಯಾರಾದರೂ. ಸೊ ಹಾಗಾಗಿ ನೀವೆಲ್ಲ ಇಲ್ಲಿ ವಿದ್ಯಾರ್ಥಿಗಳಾಗಿ ಕರ್ನಾಟಕದ ಸೌಂದರ್ಯವನ್ನು, ಇಲ್ಲಿಯ ವ್ಯವಸ್ಥೆಯನ್ನು, ಇಲ್ಲಿ ಕಲ್ಚರು ಎಲ್ಲನೂ ನೀವು ಕಲ್ತ್ಕೊಂಡು ಬೇರೆ ಕಡೆನೂ ಸಹ ಅದನ್ನು ಒಂದು ಇಂಪ್ಲಿಮೆಂಟ್ ಆದರೆ ಇನ್ನೂ ಸಹ ಒಳ್ಳೆಯದು. ದೇಶದಲ್ಲಿ ಬಹುಶಃ ಕರ್ನಾಟಕ ಭಾಳ ಶ್ರೇಷ್ಠವಾದಂಥದ್ದು. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಎಲ್ಲ ಭಾಷೆಗಿಂತ ಹಳೆಯ ಭಾಷೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹಾಗಾಗಿ ಕನ್ನಡ ಭಾಷೆ ಅದು ದೇಶದ ಪ್ರಪಂಚದಲ್ಲಿ ಓಡಾಡಲಿಕ್ಕೆ ನಿಮಗೆ ಉಪಯೋಗ ಆಗದೇ ಇರ್ಬೋದು. ಆದರೆ ಕಲೀಲಿಕ್ಕೆ, ಓಡಾಡಲಿಕ್ಕೆ ಇಂಗ್ಲೀಷು, ಹಿಂದಿ ಬೇಕಾದ್ರೂ ಕನ್ನಡ ಒಂದು ಸುಂದರವಾದಂಥ ಇತಿಹಾಸ ಇರ್ತಕ್ಕಂಥ ಒಂದು ಭಾಷೆ. ಹಾಗಾಗಿ ಕನ್ನಡವನ್ನು ನಾವೆಲ್ಲರೂ ಪ್ರೀತಿಸ್ತೀವಿ. ಹಾಗಾಗಿ ಈಗ ನಮ್ಮ ಮಂಜುನಾಥ್ ಹೇಳಿದಂಗೆ ಇದು ಹೈದರಾಬಾದು, ಮುಂಬೈ ಈ ಥರ ಎಲ್ಲ ಇದ್ದಂಥದ್ದನ್ನು ಕರ್ನಾಟಕಕ್ಕೆ ಸೇರಿಸಿ ಮೈಸೂರು ರಾಜ್ಯ ಆಯಿತು. ಆಮೇಲೆ 73ರಲ್ಲಿ ಕರ್ನಾಟಕ ಆಯಿತು. ಹೀಗಾಗಿ ನಾವು ನವೆಂಬರ್ 1, 1956ರಲ್ಲಿ ಪ್ರಾರಂಭ ಆದದ್ದು ಕನ್ನಡ ರಾಜ್ಯೋತ್ಸವನ ರಾಜ್ಯದ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಹೇಗೆ ಸ್ವತಂತ್ರ ದಿನಾಚರಣೆ ಮಾಡ್ತೀವಿ ಹಾಗೆ ಕನ್ನಡ ರಾಜ್ಯೋತ್ಸವವನ್ನು ಸಹ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕನ್ನಡ ಅನ್ನೋದು ಬಹುಶಃ ಅತ್ಯಂತ ಪ್ರೀತಿ ಮಾಡ್ತಕ್ಕಂಥ ಒಂದು ಭಾಷೆ. ಹಾಗಾಗಿ ನಾವು ವ್ಯವಹಾರ ಮಾಡಲಿಕ್ಕೆ ಏನೇ ಭಾಷೆ ಕಲ್ತ್ರೂ ನಮ್ಮ ಮಾತೃಭಾಷೆಯನ್ನು ನಾವೆಲ್ಲರೂ ಮರೀಲೇಬಾರ್ದು. ನಾವು ಎಲ್ಲರೂ ಕಲ್ತಿದ್ರೆ ಅದು ಭಾಳ ಉಪಯೋಗ ಆಗುತ್ತೆ ಅನ್ನೋದನ್ನ ಹೇಳಿ, ಬಹುಶಃ ಡಾಕ್ಟರ್ ನಾಗೇಂದ್ರ ಗುರೂಜಿಯವರು ತುಂಬ ನೋಡಿ ಅವರಿಗೆ ಯಾವ ಆಶಯ ಆಮಿಷ ಇಲ್ಲ, ಅವರಿಗೆ ಕುಟುಂಬ ಇಲ್ಲ, ಅವ್ರ ಸಿಸ್ಟ್ರು, ಅವರ ಫ್ಯಾಮಿಲಿನೇ ಒಂದು ರೀತಿ ಸರ್ವೀಸ್ ಓರಿಯೆಂಟೆಡ್. ಅವರ ಇತಿಹಾಸವನ್ನು ನಾವು ಒಂಚೂರು ತಿರುಗಿ ನೋಡಿದ್ರೆ ಅವರ ಅಂದಿರು, ಚಿಕ್ಕಪ್ಪದಿರು ಎಲ್ಲರೂ ಸಹ ದೇಶಕ್ಕೋಸ್ಕರ ಅನೇಕ ರೀತಿಯಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಸೇವೆಯನ್ನು ಮಾಡ್ಕೊಂಡಿದ್ದಾರೆ. ನನಗೆ ಭಾಳ ಸಂತೋಷ ಆಯಿತು. ಅವ್ರ ಬಗ್ಗೆ ತುಂಬ ತಿಳ್ಕೊಂಡಿದ್ದೆ. ಇಲ್ಲಿ ಬಂದಾಗ ನಾನು ಡಾಕ್ಟರ್ ಚಿದಾನಂದ ಮೂರ್ತಿ ಜೊತೆ 1 hour ಜರ್ನಿ ಮಾಡೋದಾಗ ಏನೇನು ಅಂತೆಲ್ಲ ಕೇಳ್ಕೊಂಡು ಬಂದೆ. ಭಾಳ ಸಂತೋಷ ಆಯಿತು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ ಇಲ್ಲದಲೆ, ತಮ್ಮ ವೈಯಕ್ತಿಕವಾದಂಥ ಜೀವನಕ್ಕೆ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಬಲ್ಲೆ ಅಥವಾ ಬೇರೆಯವ್ರನ್ನ ಬೆಳೆಸಲಿಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊಳ್ಳಬಲ್ಲೆ. ದೇಶದ ವ್ಯವಸ್ಥೆಯಲ್ಲಿ ಉತ್ತಮ ಶಿಕ್ಷಣವನ್ನು, ಅದು ಯೋಗ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು ಮತ್ತು ಸಂಸ್ಕಾರ ಇರ್ಬೋದು, ಇವೆಲ್ಲ ಕೊಡ್ತಕ್ಕಂಥದ್ದು ಇದೆಲ್ಲ ಭಾಳ ಮುಖ್ಯ ಇದು. ನಾವೇನೇ ಡಾಕ್ಟ್ರೇಟ್ ಕೊಡ್ತೀವಿ, ಏನೇ ಬುದ್ಧಿವಂತರಾದ್ರೂ ಸಂಸ್ಕಾರ ಕಲಿಸ್ತಾ ಇದ್ದರೆ ಅವರು IAS ಅಲ್ಲ, IPS ಅಲ್ಲ, ಸೈನ್ಸಿಸ್ಟ್ ಅಲ್ಲ, ಏನು ಮಾಡೋದು ಅದ್ರ ಉಪಯೋಗ ಅಷ್ಟೊಂದು ಉತ್ತಮವಾದಂಥ ರೀತಿಯಲ್ಲಿ ಆಗಲ್ಲ. ಯಾಕೆ ಅಂದರೆ ನಾವು ಅನೇಕರು ನೋಡಿದ್ದೀವಿ. ಗ್ರ್ಯಾಜುಯೇಷನ್ ಪಡ್ಕೊಂಡು ನಂಬರ್ 1 ಮಾರ್ಕ್ಸ್ ತಗೊಂಡು 100 ತೆಗೆದು ಯಾವ್ದಾದ್ರು ಒಂದು ವೇದಿಕೆಯಲ್ಲಿ ಕೆಲಸ ಮಾಡೋದು ಕೊಟ್ಟರೆ ಅವರು ಅದೇನೋ ಗಾದೆ ಇರ್ತಾರಲ್ಲ, ಹಾಗೆ ಯಾವ್ದಾದ್ರು ರೀತಿಯಲ್ಲಿ ತಪ್ಪು ಮಾಡ್ತಕ್ಕಂಥದ್ದು ನೋಡಿದ್ದೀವಿ.
ಅವರಿಗೆ ಈ ಥರದ್ದೆಲ್ಲ ವ್ಯವಸ್ಥೆನಲ್ಲಿ ನಿಂತು ಬಂದಿದ್ರು ಮಾತ್ರ ಅವರು ಅದನ್ನೇ ಉಪಯೋಗಿಸ್ಕೊಂಡು. ಸೊ ನಾವು ಕಾನೂನು ಇರೋದು ಒಂದು ಮಾರ್ಗಸೂಚಿ, ಆದರೆ ನಾವೆಲ್ಲರೂ ದೇಶ ಯೋಚನೆ ಮಾಡೋದು ದೇಶದ ಹಿತಾಸಕ್ತಿ ಮುಖ್ಯ, ಸಾರ್ವಜನಿಕರ ಹಿತಾಸಕ್ತಿ ಮುಖ್ಯ. ನಾವು ಏನೇ ತೀರ್ಮಾನ ತಗೋಬೇಕಾದ್ರೂ ಈ ದೇಶದ ಒಂದು ಭವಿಷ್ಯಕ್ಕೋಸ್ಕರ, ಈ ದೇಶದ ಜನರ ಒಳ್ಳೆಯದಕ್ಕೋಸ್ಕರ ಒಂದು ತೀರ್ಮಾನವನ್ನು ತಗೊಳ್ಳುವಂಥ ಒಂದು ಉತ್ತಮವಾದ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದರೆ ಸೊ ನಾವು ಸಂಸ್ಕಾರ ಮೊದಲು ಬೇಕಾಗುತ್ತೆ. ಆ ಸಂಸ್ಕಾರವನ್ನು ಇಲ್ಲದೇ ಇದ್ದರೆ ನೀವೇನೇ ವಿದ್ಯಾಭ್ಯಾಸವನ್ನು ಸೊ ಏನೇ ಬುದ್ಧಿವಂತರಾದರೂ ಯಾವುದೇ ಸರ್ಟಿಫಿಕೇಟ್ ತಗೊಂಡ್ರು ನಿಮ್ಮ ಕುಟುಂಬದಲ್ಲಾಗಲಿ ವ್ಯವಸ್ಥೆನಾಗಲಿ ನೀವು ನೆಮ್ಮದಿ ನಿಲ್ಲಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಇಂಥ ಒಂದು ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡ್ತಕ್ಕಂಥ ಒಂದು ಏನು ವಿಶ್ವವಿದ್ಯಾನಿಲಯವನ್ನು ಮಾಡಿದರೆ ಅದು ಅತ್ಯಂತ ಸಂತೋಷದ ವಿಚಾರ. ಅವರಿಗೆ ನಾನು ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ನಾನು ಸಹ ನನ್ನ ಅಭಿನಂದನೆಗಳನ್ನು ಹೇಳಿ ಸೊ ಅವರ ಜೊತೆ ನಾನು ಸಂಪರ್ಕದಲ್ಲಿರ್ತೀನಿ. ಸೊ ನಮಗೇನೇ ಅವರು ಸೂಚನೆ ಕೊಟ್ಟರು ಸರ್ಕಾರದಲ್ಲಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಅವರಿಗೆ ಸಪೋರ್ಟ್ ಆಗಿರ್ತೀವಿ. ನಾನು ಮತ್ತೆ ಮಂಡ್ಯದಲ್ಲಿ ಒಂದು 11 ಗಂಟೆ ಫಂಕ್ಷನ್ ಇರೋದ್ರಿಂದ ನಾನು ತುರ್ತು ಹೋಗಬೇಕಾಗಿದೆ. ದಯಮಾಡಿ ಯಾರೂ ಸಹ ತಪ್ಪಾಗಿ ಭಾವಿಸೋದು ಬೇಡ ಅಂತೇಳಿ ಗುರೂಜಿಗಳು ಮತ್ತು ವೇದಿಕೆಯಲ್ಲಿರೋರು ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರಲ್ಲಿ ವಿನಂತಿ ಮಾಡಿ ನಾನು ನಿರ್ಗಮಿಸಬೇಕಾಗಿದೆ ಅನ್ನೋದನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಅಧ್ಯಕ್ಷರಿಗೆ ಸ್ಮರಣಿಕೆಯನ್ನಿಟ್ಟು ಗೌರವಿಸಬೇಕಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲರಲ್ಲೂ ವಿನಂತಿಸುತ್ತೇನೆ. ಈ ಸಭಾಂಗಣದಲ್ಲಿ ನೆರೆದಿರುವಂತಹ ಸಮಸ್ತ ಕನ್ನಡಿಗರಿಗೆ ಮತ್ತು ಕನ್ನಡೇತರರಿಗೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ವೇದಿಕೆ ಮೇಲೆ ಇರುವಂಥ ಗಣ್ಯರು, ಈ ಗಣ್ಯರು ಸ್ವಲ್ಪ ಎಲ್ಲ ಖಾಲಿಯಾಗಿದ್ದಾರೆ, ಇರಲಿ. ಈಗ ಫಸ್ಟ್ ನಮ್ಮ ಗುರೂಜಿಯವರಿದ್ದಾರೆ. ನಮ್ಮ ಗುರೂಜಿಯವರು ನಾಸಾ ವಿಜ್ಞಾನಿಗಳಾಗಿ, ಈಗ ಯೋಗ ವಿಜ್ಞಾನಿಗಳಾಗಿ ಇಷ್ಟೊಂದು ಕೊಡುಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ನಾವು ನೆನಪಿಟ್ಕೊಳ್ಳೋದಕ್ಕೂ ಕಷ್ಟ ಇದೆ, ಭಾಳ ಕಷ್ಟ ಇದೆ. ಅಂಥ ಗಣ್ಯರು ನಮ್ಮ ವೇದಿಕೆಯಲ್ಲಿದ್ದಾರೆ ಈಗ. ಆಮೇಲೆ ಇಲ್ಲಿ ನಮ್ಮ ಮಂಜುನಾಥ್ ಸರ್ ಇದ್ದಾರೆ, ರಾಮಕೃಷ್ಣ ಭಟ್ರವರಿದ್ದಾರೆ, ಆ್ಯಂಡ್ ಮತ್ತೆ ಬೇರೆ ಗಣ್ಯರು ಸಹ ವೇದಿಕೆ ಮೇಲಿದ್ದಾರೆ. ಆಮೇಲೆ ತಮ್ಮ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ವೈಯಕ್ತಿಕವಾಗಿ ಸುಸ್ವಾಗತ ಮತ್ತು ಸ್ವಾಗತ. ಈ ಕನ್ನಡ ರಾಜ್ಯೋತ್ಸವ ಸಮಾರಂಭನ ಇಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಎರಡು ವಿಚಾರ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಈ ಕನ್ನಡ ರಾಜ್ಯೋತ್ಸವನ ಏಕೆ ಆಚರಣೆ ಮಾಡಬೇಕು? ಒಂದು,
ಆಮೇಲೆ ಹೇಗೆ ಆಚರಣೆ ಮಾಡಬಹುದು ಅಂದ್ಬಿಟ್ಟು ಇನ್ನೊಂದು ವಿಚಾರ. ಏಕೆ ಆಚರಣೆ ಮಾಡಬೇಕು ಅಂತಂದರೆ ನಮ್ಮ ಯುವ ಪೀಳಿಗೆಗೆ ಕನ್ನಡ ನಾಡಿನ ಇತಿಹಾಸ, ಸಂಸ್ಕೃತಿ, ಕಲೆ, ಭಾಷೆ ಬಗ್ಗೆ ಸ್ವಲ್ಪ ಅರಿವು ಮೂಡಿಸೋದು. ಇವಾಗ ಏನಾಗ್ತಾ ಇದೆ, ನಮ್ಮ ಯುವ ಪೀಳಿಗೆಗೆ ಕನ್ನಡ ಮೀಡಿಯಮಲ್ಲಿ ತುಂಬ ಜನ ಓದ್ತಾ ಇಲ್ಲ, ಯಾಕೆಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕು ಅಂತ ಬರ್ತಾರೆ. ಅವರಿಗೆ ಕನ್ನಡ, ಕೆಲವರಿಗೆ ಏನಾಗುತ್ತೆ ಕನ್ನಡ ಮಾತಾಡೋಕ್ಕೆ ಬರುತ್ತೆ, ಆದರೆ ಕನ್ನಡ ಓದೋಕ್ಕಾಗಲಿ ಬರೆಯೋಕ್ಕಾಗಲಿ ಬರೋದಿಲ್ಲ. ಆಗೇನು ಮಾಡಬೇಕು ಅವರು? ಸ್ವಲ್ಪ ಐ ಥಿಂಕ್ ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ ಮಕ್ಕಳೆಲ್ಲ? ದಯವಿಟ್ಟು ಸ್ವಲ್ಪ ಸಮಾಧಾನವಾಗಿರಿ. ಈಗ ನಮ್ಮ ವಿದ್ಯಾಭ್ಯಾಸದಲ್ಲೂ ಬಹಳಷ್ಟು ನ್ಯೂನತೆಗಳಿದ್ದಾವೆ. ಈಗ ಬೇಕಾದಷ್ಟು ICSE, CBSE ಅಲ್ಲಿ ಹೋದಾಗ ಏನಾಗುತ್ತೆ, ಅಲ್ಲಿ ಮೊದಲನೇ ಲ್ಯಾಂಗ್ವೇಜು ಆಂಗ್ಲ ಭಾಷೆ ಆಗಿರುತ್ತೆ, ಎರಡನೇ ಲ್ಯಾಂಗ್ವೇಜು ಹಿಂದಿ ಆಗಿರುತ್ತೆ, ಮೂರನೇ ಲ್ಯಾಂಗ್ವೇಜ್ ಕನ್ನಡ ಆಗುತ್ತೆ. ಆಗೇನಾಗುತ್ತೆ, ಕೆಲವೇ ವರ್ಷಗಳು ಕನ್ನಡನ ಓದ್ಬಿಟ್ಟು ಬರ್ತಾರೆ ಮಕ್ಕಳು. ಆಗ ಅವ್ರಿಗೆ ಕನ್ನಡ ಜಾಸ್ತಿ ವರ್ಷಕ್ಕೆ ಅದು ಟಚ್ಚಲ್ಲಿ ಇರೋದಿಲ್ಲ, ಅದರಿಂದ ಮರ್ತೋಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಅದರಿಂದ ಈಗ ಮೊನ್ನೆ ಹುಡುಗನ ನೋಡಿದೆ, ಅವ್ರಿಗೊಂದು ಸ್ವಲ್ಪ ಓದಪ್ಪ ಅಂದ್ರೆ ನ್ಯೂಸ್ ಪೇಪರ್ ಕೊಟ್ಟಾಗ ಓದು ಅಂತ ಕೊಟ್ಟಾಗ ಅದರಲ್ಲಿ ಏನಾಗ್ತಾನೆ, ಪ್ರಜಾವಾಣಿ ಅಂತ ಓದ. ಅವನು ಅಷ್ಟೊಂದು ನಿಧಾನ ಓದಿದ್ರೆ ಅವ್ನು ನ್ಯೂಸ್ ಓದೋದು ಯಾವಾಗ? ನ್ಯೂಸ್ ಪೇಪರ್ಲಿರೋ ಅಂಥದ್ದು ಏನು ಓದೋಕ್ಕೆ ಆಗೋದಿಲ್ಲ. ಆದ್ದರಿಂದ ನಮ್ಮ ಶಿಕ್ಷಣದಲ್ಲಿ ಒಂಥರ ನ್ಯೂನತೆ ಇದೆ. ಆಮೇಲೆ ಅದರಿಂದ ಈಗ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋ ಅಂಗವಾಗಿ ನಾವು ಇದನ್ನೊಂದು ಸವಿನೆನಪು, ಆಲ್ರೆಡಿ ನಮ್ಮ ಮಂಜುನಾಥ್ ಅವರು ಹೇಳಿದ್ರು, ಇದೊಂದು ಸವಿನೆನಪು. ಆಮೇಲೆ ಕನ್ನಡ ನಮ್ಮದು ಹೃದಯದ ಭಾಷೆ. ನಾವು ಈ ಸವಿನ ನಾವು ಅವಾಗ ನಾವು ನೆನೆಸ್ಕೊಳ್ಳಿಲ್ಲ ಅಂತಂದ್ರೆ, ಇವನ್ ನೋಡ್ರಿ, ಇವಾಗ ಗಂಡ ಹೆಂಡತಿ ಇದ್ರೂ ಸಹ ಹೆಂಡತಿನ ಮರ್ತೋಗ್ಬಿಡ್ತೀವಿ. ಇವಾಗ ನಾವು ನೋಡಿ ಪ್ರತಿ ವರ್ಷ ನಾವು ಯಾಕೆ ಆಚರಣೆ ಮಾಡ್ಕೊಳ್ತೀವಿ? ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ಬೋದು, ಅಥವಾ ನಮ್ಮ ಬರ್ತ್ಡೇ ಮಾಡ್ಕೊಳ್ತೀವಿ. ಯಾಕೆ ಮಾಡ್ಕೊಳ್ತೀವಿ? ನಾವು ಬರ್ತ್ಡೇ ನಾವು ಹುಟ್ಟಿದೀವಿ ಅಂತ ಜ್ಞಾಪಿಸ್ಕೊಳ್ತೀವಿ. ಈ ಗಂಡ ಹೆಂಡತಿ ಇದ್ದಾಗ ಅವರು ಇವರೇ ನನ್ನ ಹೆಂಡತಿ, ಇವ್ರು ಇಷ್ಟು ವರ್ಷ ಆಯಿತು, 2 ವರ್ಷ ಆಯಿತು, 5 ವರ್ಷ ಆಯಿತು, 10 ವರ್ಷ ಆಯಿತು ಅಂದ್ಬಿಟ್ಟು ಜ್ಞಾಪಿಸ್ಕೊಳ್ತಾ ಇರ್ತೀವಿ. ಅದೇ ರೀತಿ ಕನ್ನಡ ರಾಜ್ಯೋತ್ಸವನೂ ಸಹ ನೋಡಿ, ಇಷ್ಟು ವರ್ಷ ಆಯಿತು, ಇಷ್ಟು 1956 ಇಸ್ವಿಗೆ ಮುಂಚೆ ರಾಜ್ಯ ಅನ್ನೋದು ಕಾನ್ಸೆಪ್ಟೇ ಇರಲಿಲ್ಲ. ಅವಾಗೆಲ್ಲ ಬೇರೆ ಥರ ಇತ್ತು. ಏನೋ ನಮ್ಮ ಮಂಜುನಾಥ್ ಅವ್ರು ಹೇಳಿದ ಥರ ಮದ್ರಾಸ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಆ ಥರ ಇತ್ತು ಹೊರತು ಭಾಷೆಗಳ ಬೇಸಿಸ್ ಮೇಲೆ ಅವಾಗ ಒಂದು ಪ್ರಾಂತ್ಯಗಳನ್ನೆಲ್ಲ ಐಡೆಂಟಿಫೈ ಮಾಡಿ ಅವಾಗ ಅದನ್ನು ರಾಜ್ಯ ಅಂತ ಮಾಡಿದ್ರು. ಏನು ರಾಜ್ಯ ಬಂತು? ಫಸ್ಟ್ ಮೈಸೂರು ರಾಜ್ಯ ಅಂತ ಬಂತು. ಆಗೂ ಸಹ ಭಿನ್ನಾಭಿಪ್ರಾಯಗಳು ಬಂತು. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಭಿನ್ನಾಭಿಪ್ರಾಯಗಳು ಬಂದವು. ಅದರಿಂದ ಯಾಕೆ ಮೈಸೂರು ಅಂತಾನೆ ಯಾಕೆ ಕರಿಬೇಕು? ಬರೀ ಮೈಸೂರು ಜನಕ್ಕೆ ಯಾಕೆ ನಾವು ತುಂಬ ಎನ್ಫಸಿಸ್ ಕೊಡಬೇಕು ಅಂದ್ಬಿಟ್ಟು ಆಮೇಲೆ ಅದನ್ನು ಮರುನಾಮಕರಣ ಯಾವುದು ಕರ್ನಾಟಕ ರಾಜ್ಯ ಅಂತ ಆಯಿತು. ಅದು 73ನೇ ಇಸ್ವಿಯಲ್ಲಿ. ಈಗ 56ರಿಂದ ತಗೊಂಡ್ರೆ 69ನೇ ಸೆಲೆಬ್ರೇಷನ್ ಆಗತ್ತೆ ಈಗ. ಆದರೆ 1973ರಲ್ಲಿ ನಾವು ಮರುನಾಮಕರಣ ಕರ್ನಾಟಕ ರಾಜ್ಯ ಅಂತ ಆದರೆ ಅದು 51ನೇ ವರ್ಷ ಆಗುತ್ತೆ. ಆದರೆ ಇದು ಒಂದು ಕಾರಣ. ಆಮೇಲೆ ಎಲ್ಲ ಜಾತಿ ಮತ ಧರ್ಮಗಳ ಜನರು ಸೇರಿ ಆಚರಣೆ ಮಾಡುವಂಥ ಇದು ಕನ್ನಡ ರಾಜ್ಯೋತ್ಸವ, ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇವಾಗ ನಾವು ಈ ಥರ ಏನು ಜ್ಞಾಪಿಸ್ಕೊಳ್ಳಿಲ್ಲ, ಸವಿನೆನಪು ಇಲ್ಲ ಅಂತಂದ್ರೆ ಏನಾಗುತ್ತೆ? ಈಗ ನೀವು ಬೆಂಗಳೂರು ಮಹಾನಗರದಲ್ಲಿ ತಗೊಳ್ಳಿ, ಈಗ ಹಲಸೂರ್ಗೆ ಹೋಗ್ತೀರಾ ಅಂಕಳಿ, ಅಲ್ಲೋಗ್ಬಿಟ್ಟು ಕನ್ನಡ ಎಲ್ಲಿ ಅಂತ ಕೇಳಿದ್ರೆ ಕನ್ನಡ ಎನ್ನಡ ಅಂತ ಕೇಳ್ತಾರೆ. ಯಾಕೆಂದ್ರೆ ತುಂಬ ತಮಿಳು ಮಾತಾಡುವಂಥ ಜನ ಇದ್ದಾರೆ. ಇನ್ನು ಕೆಲವು ತೆಲುಗು ಮಾತಾಡಿದ್ರೆ ಕನ್ನಡ ಎಕ್ಕಡ ಅಂತ ಕೇಳ್ತಾರೆ. ಆಮೇಲೆ ಇನ್ನು ಸ್ವಲ್ಪ ಮಲಯಾಳಂ ಕೇಳ್ತಾರೆ, ಅವ್ರಿಗೆಲ್ಲ ಕನ್ನಡ ಎವಡೆ ಅಂತ ಕೇಳ್ತಾರೆ. ಹಂಗೆ ಕೇಳ್ಬಿಟ್ರೆ ಇವೆಲ್ಲಾದ್ರೂ ಮಧ್ಯ ಕನ್ನಡ ಸಿಕ್ಕಾಕೊಂಡು ವಿಲ ಅಂತ ಒದ್ದಾಡ್ತಾ ಇದೆ ಕನ್ನಡ. ಯಾಕೆಂದ್ರೆ ಬೆಂಗಳೂರಲ್ಲಿ ನೀವು MG ರಸ್ತೆಗೆ ಹೋಗಿ ಅಥವಾ ಬ್ರಿಗೇಡ್ ರಸ್ತೆಗೆ ಹೋಗಿ ನೀವು ಕನ್ನಡದಲ್ಲಿ ಮಾತಾಡೋಕ್ಕೆ ಆಗೋದಿಲ್ಲ ಅಲ್ಲಿ. ಯಾಕೆಂದ್ರೆ ಅಲ್ಲೆಲ್ಲ ಮಾತಾಡೋದೆಲ್ಲನೂ ಆಂಗ್ಲ ಭಾಷೆಯಲ್ಲಿ ಮಾತಾಡ್ತಾರೆ ಅಥವಾ ಹಿಂದಿ ಭಾಷೆಯಲ್ಲಿ ಮಾತಾಡ್ತಾರೆ. ಆಮೇಲೆ ನಾವು ಕನ್ನಡ ಗೊತ್ತಿರೋರ್ಗೂ ನಮಗೊಂದು ಕೀಳರಿಮೆ, ನಾವು ಕನ್ನಡದಲ್ಲಿ ಮಾತಾಡಿದ್ರೆ ನಮ್ಮನ್ನ ಏನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ಇವ್ರು ಅಷ್ಟೊಂದು ಚೆನ್ನಾಗಿಲ್ಲ, ಅವ್ರಿಗೆ ಏನು ಮಾತಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಪ್ರಯತ್ನನೇ ಮಾಡಬೇಕು. ಇವನ್ ನನ್ನ ಕನ್ನಡನೂ ತುಂಬ ಚೆನ್ನಾಗಿಲ್ಲ. ಯಾಕೆಂದರೆ ನಾವು ಈಗ ಯಾವುದೇ ಪ್ರಪಂಚದ ನಾನಾ ಭಾಗಗಳಿಗೆ ಹೋದಾಗ ನಾವು ಆಂಗ್ಲ ಭಾಷೆಯಲ್ಲಿ ತುಂಬ ಸುಲಲಿತವಾಗಿ ಸುಗಮವಾಗಿ ಮಾತಾಡ್ತೀವಿ. ಯಾಕೆಂದರೆ ಅದು ಭಾಷೆಗೆ ನಾವು ಕನ್ನಡದಲ್ಲಿ ಹೋಗ್ಬಿಟ್ಟು ಅಮೆರಿಕಾದಲ್ಲಿ ಮಾತಾಡಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಆದರೆ ನಾವು ಕರ್ನಾಟಕದಲ್ಲಿದ್ದು ನಾವು ಕನ್ನಡ ಜನ ಇದ್ದಾಗ ನಾವು ಕನ್ನಡದಲ್ಲಿ ಮಾತಾಡಲಿಲ್ಲ ಅಂತಂದರೆ ನಮ್ಮ ಕನ್ನಡನೇ ಮರ್ತೋಗುತ್ತೆ, ನಮ್ಮ ಕನ್ನಡ ಇಂಪ್ರೂವ್ ಆಗೋದಿಲ್ಲ. ಅದರಿಂದ ನಾವು ಕನ್ನಡ ಎಲ್ಲೆಲ್ಲ ಅವಕಾಶ ಇದೆಯೋ ಅಲ್ಲೆಲ್ಲನೂ ನಾವು ಕನ್ನಡದಲ್ಲೇ ಮಾತಾಡಿದ್ರೆ ಉತ್ತಮ. ಇವಾಗ ನಾವು ನೋಡ್ರಿ, ನಮ್ಮ ಕೆಲವು ತಮಿಳು ನಮ್ಮ ಅಧಿಕಾರಿಗಳ ಹತ್ರ ಕೆಲವು ಟೈಮಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೆ. ಯಾಕಪ್ಪ ನೀನು ಕನ್ನಡ ಕಲ್ತ್ಕೊಂಡು 30 ವರ್ಷ ಆಯಿತು, 35 ವರ್ಷ ಆಯಿತು ಕರ್ನಾಟಕಕ್ಕೆ ಬಂದು, ಯಾಕೆ ನೀನು ಇನ್ನು ಕಲ್ತ್ಕೊಂಡಿಲ್ಲ ಅಂತಂದರೆ ಅವ್ರಿಗೆ ಅವಶ್ಯಕತೆನೇ ಬಿದ್ದಿಲ್ಲ ಅಂತ ಹೇಳೋದು. ಯಾಕೆ ಅಂದರೆ ಇವಾಗ ಅವ್ರಿಗೆ ನೋಡಿ, ಈಗ ಹಲಸೂರಲ್ಲಿದ್ದಾರೆ, ಈಗ ಬರ್ತಾರೆ, ಇವಾಗ ಏನೋ ಸೊಪ್ಪು ತರಬೇಕು ಅಂದ್ಕೊಳ್ರಿ, ಅವ್ರು ಸೊಪ್ಪು ಅಂತ ಈಗ ಮಾರಕ್ಕೆ ಬರ್ತಾರಲ್ಲ, ಅವರು ಕೀರೆ ಅಂತ ಮಾಡ್ತಾರೆ. ಆಮೇಲೆ ಬಾಳೆಹಣ್ಣು ಬೇಕಾ, ವಾಳಪ್ಪಳಂ ಅಂತಾರೆ.
ಆಮೇಲೆ ಊಟ ಆಯ್ತು ಅಂದರೆ ಸಾಪೋಟ ಹಚ್ಚ ಅಂತ ಕೇಳ್ತಾರೆ. ಅವ್ರು ಯಾವತ್ತೂ ಕನ್ನಡದಲ್ಲಿ ಮಾತಾಡೋಂಥ ಅಗತ್ಯತೆಯೇ ಬಿದ್ದಿರೋದಿಲ್ಲ. ಅದರಿಂದ ಅಗತ್ಯತೆ ಬರಲಿಲ್ಲ ಅಂತ ಅಂದರೆ ಅವ್ರು ಕಲಿಯೋದು ಹೇಗೆ? ಅದು ಅವ್ರಿಗೂ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ನಮಗೆ ತುಂಬ ಉದಾರ ಮನೋಭಾವನೆ ಇದೆ ಕನ್ನಡಿಗರಿಗೆ. ನಮ್ಗೆ ಇವಾಗ ಬೆಂಗಳೂರಲ್ಲಿ ತಗೊಂಡ್ರೆ ಒಬ್ಬ ಆಟೋ ಚಾಲಕ ಇರ್ಬೋದು, ಟ್ಯಾಕ್ಸಿ ಚಾಲಕ ಇರ್ಬೋದು, ಅವ್ರು ಎಲ್ರಿಗೂ 4-5 ಭಾಷೆ ಬರುತ್ತೆ. ನೀವು ಯಾವ ಭಾಷೆಯಲ್ಲಿ ಕೇಳ್ತೀರೋ ಆ ಭಾಷೆಯಲ್ಲೇ ಆನ್ಸರ್ ಮಾಡ್ತಾರೆ ಅವರು. ಅಷ್ಟೊಂದು ಉದಾರ ಮನೋಭಾವನೆ ಇದ್ದಾಗ ನಾವು ಕನ್ನಡ ಹೇಳ್ಕೊಡೋಕ್ಕಾಗಲ್ಲ. ನೋಡ್ರಿ, ಇವತ್ತು ಬೆಳಿಗ್ಗೆ ಗುರುಜಿ ನೋಡಿದ್ರೆ ಬೆಳಿಗ್ಗೆ ಶುಭೋದಯ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು 2 ಪದ ಹೇಳ್ಕೊಡು. ಉಷಾ ಸ್ವಸ್ತಿ. ನೋಡ್ರಿ, ನನಗೂ 2 ಪದ ಕಲ್ತ್ಕೊಂಡೆ ಇವತ್ತು. ಉಷಾ ಸ್ವಸ್ತಿ, ನಿಶಾ ಸ್ವಸ್ತಿ. ನೋಡ್ರಿ, ನೀವು ಕನ್ನಡದಲ್ಲಿ ಇದೆ ಅಂದ್ರೆ ನನಗೆ ಗೊತ್ತಿರಲಿಲ್ಲ. ಈಗ ನನ್ನ ಕನ್ನಡನೂ ಸ್ವಲ್ಪ ಒಂಚೂರು ಇಂಪ್ರೂವ್ ಬರ್ಕೊಂಡು ಹೋಗ್ಬಿಡ್ತೀನಿ. ಬರ್ಕೊಂಡೋಗಿ ನಾವು ನಮ್ಮ ಮನೆಯಲ್ಲಿರೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಸ್ವಲ್ಪ ಅದು ಹೇಳ್ಕೊಡ್ತೀನಿ. ಅದು ಹಾಗಾದಾಗ ನಮ್ಮ ಕನ್ನಡದ ಶ್ರೀಮಂತಿಕೆಯನ್ನು ಈ ರೀತಿ ನಾವು ಇಂಪ್ರೂವ್ ಮಾಡಬೇಕಾಗತ್ತೆ. ಇಲ್ಲ ನಾವು ಇಂಪ್ರೂವ್ ಮಾಡಲಿಲ್ಲ ಅಂದರೆ ಶ್ರೀಮಂತಿಕೆಯನ್ನು ಬಡತನ ಆಗೋಗುತ್ತೆ. ಕನ್ನಡದ ಶ್ರೀಮಂತಿಕೆನೇ ಇರೋದಿಲ್ಲ. ಯಾಕೆಂದ್ರೆ ಎಷ್ಟೆಷ್ಟು ಪದಗಳು ಜಾಸ್ತಿ ಹಾಕಕ್ಕಾಗುತ್ತಾ ಕನ್ನಡದಲ್ಲಿ, ಆಗ ಶ್ರೀಮಂತಿಕೆನೂ ಜಾಸ್ತಿ ಆಗತ್ತೆ. ಇವಾಗ ಆಂಗ್ಲ ಭಾಷೆಯಲ್ಲೂ ಹಂಗೆ ಆಗಿದೆ. ಯಾಕೆಂದ್ರೆ ಆಂಗ್ಲ ಭಾಷೆ ತುಂಬ ಕಂಟ್ರೀಸಲ್ಲಿ ಈಗ ಆಂಗ್ಲ ಭಾಷೆ ಇದೆ. ಯಾಕಂದರೆ ಶ್ರೀಮಂತಿಕೆ ಜಾಸ್ತಿ ಇರೋದ್ರಿಂದ. ಆಮೇಲೆ ತುಂಬ ಜನ ಮಾತಾಡ್ತಾರೆ. ಆದರೂ ಸಹ ಇವಾಗ ಇಂಡಿಯಾದಲ್ಲೇ ಮೋಸ್ಟ್ಲಿ ಸೆಕೆಂಡ್ ಲಾರ್ಜೆಸ್ಟ್, ಇವಾಗ ಫಸ್ಟ್ ಲಾರ್ಜೆಸ್ಟ್ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿ ಅಂತ ಕಾಣುತ್ತೆ ಇಂಡಿಯಾ ಈಗ. ಯಾಕೆಂದರೆ ನಮ್ಮಂಥ ಜನಗಳೆಲ್ಲನೂ ಇಂಪ್ರೂವ್ ಮಾಡಿಬಿಟ್ಟಿದ್ದೀವಿ ಈಗ. ಅದೇ ಥರ ಕನ್ನಡನೂ ಇಂಪ್ರೂವ್ ಮಾಡಿದ್ರೆ ನೋಡಿ, ಈ ಕನ್ನಡ ರಾಜ್ಯೋತ್ಸವನ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಮಾಡ್ತಾ ಇರೋದು, ಪ್ರಪಂಚದ ನಾನಾ ಭಾಗಗಳಲ್ಲಿ ಇದನ್ನು ಆಚರಿಸ್ತಾ ಮಾಡ್ತಾರೆ. ಈಗ ಎಲ್ಲೆಲ್ಲಿ ಕನ್ನಡದವರು ಇದ್ದಾರೆ, ಈಗ ಅಮೆರಿಕಾದಲ್ಲೂ ಕನ್ನಡದವರು ಇದ್ದಾರೆ, ಡೆಲ್ಲಿಯಲ್ಲಿ ಕನ್ನಡದವರು ಇದ್ದಾರೆ, ಎಲ್ಲೆಲ್ಲಿದ್ದಾರೋ ಎಲ್ಲ ಕಡೆನೂ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಆಚರಣೆ ಮಾಡೋದಕ್ಕೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಕ್ರೀಡಾಕೂಟ ಇರ್ಬೋದು, ಕನ್ನಡಕ್ಕಾಗಿ ಆಟ, ಓಡೋದು, ನಡೆಯೋದು, ಇವೆಲ್ಲವೂ ಇದ್ದಾವೆ. ಆದರೆ ಏನಪ್ಪ ಅಂದರೆ ಇವಾಗ ಕನ್ನಡ ಅಂದಾಗೆ ನೋಡ್ರಿ, ನಾವು ಧ್ವಜ ಹಾರಿಸಿದ್ವಿ, ಏನೋ ಕೇಸರಿ, ಅದು ಹಸಿರು, ಅದು ಇದೇನಂತಾರೆ, ಹಳದಿ, ಕೆಂಪು ಮತ್ತು ಹಳದಿ. ಈಗ ನೋಡ್ರಿ, ನಾನು ಅದೇ ಕಲರ್ ಹಾಕೊಂಡ್ಬಂದಿದ್ದೀನಿ. ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ನೋಡ್ರಿ, ಹಳದಿ ಕೋಟು ಕೆಂಪು ಶರ್ಟೇ ಹಾಕೊಂಡ್ಬಂದು ಹುಡುಕ್ಬಿಟ್ಟು ಹಾಕೊಂಡ್ಬಂದಿದ್ದೀನಿ ಇವತ್ತು. ಯಾಕೆ ಅಂತಂದರೆ ಅಟ್ಲೀಸ್ಟ್ ನಾವು ಕನ್ನಡಕ್ಕೆ ಗೌರವ ಕೊಡೋದಕ್ಕೆ ಈ ಸಾಧ್ಯತೆ ಇದ್ದಿದ್ದಕ್ಕೋಸ್ಕರ ಹಾಕೊಂಡ್ಬಂದೆ. ವಾರ್ಡ್ರೋಬ್ ತೆಗೆದು ನೋಡಿದೆ, ಅದ್ರಲ್ಲಿ ಇತ್ತು, ಇದಕ್ಕೋಸ್ಕರ ಸಾಧ್ಯತೆ ಇತ್ತು, ಅದಕ್ಕೋಸ್ಕರ ಹಾಕೊಂಡ್ಬಂದೆ. ಅದು ನಾನು ಅಂದ್ಬಿಟ್ಟು ಅಗೌರವ ಕೊಡಬೇಕು ಅಂತಲ್ಲ. ಈಗ ನೋಡ್ರಿ, ಭಾರತ ಮಾತೆಗೂ ನಾವು ಗೌರವ ಕೊಡಬೇಕು. ಕನ್ನಡಾಂಬೆ ಯಾರು? ಭಾರತಾಂಬೆಯ ಮಗಳು. ಈ ಥರ ಎಲ್ಲ ರಾಜ್ಯಗಳು ಭಾರತಾಂಬೆಯ ಮಕ್ಕಳೇನೆ, ಎಲ್ಲ ರಾಜ್ಯಗಳು. ಆದ್ದರಿಂದ ನಾವು ನೋಡ್ರಿ, ಈಗ ನಮ್ಮ ಈ ಧ್ವಜ ಅಂತ ಅನ್ನೋದು ಇರೋದು ಬರೀ ಕನ್ನಡಕ್ಕೆ ಮಾತ್ರನೇ. ಬೇರೆ ದಕ್ಷಿಣ ಭಾರತದ ಯಾವ ರಾಜ್ಯಗಳಿಗೂ ಧ್ವಜ ಅನ್ನೋದೇ ಇಲ್ಲ. ಇದೊಂದು ವಿಶೇಷತೆ. ಈ ನಮ್ಮ ಈ ಕೆಂಪು ಮತ್ತು ಹಳದಿ ಧ್ವಜ ಇರೋದು ನಮಗೆ ಮಾತ್ರನೇ. ಆದರೆ ನಾಡಗೀತೆ ಅವರವ್ರಿಗೆ ಆದ ದಕ್ಷಿಣ ಭಾರತದಲ್ಲಿ ಎಲ್ಲ ಸ್ಟೇಟ್ಗಳಲ್ಲೂ ಇದೆ. ಆದರೆ ಇದಿರೋದು ನಮಗೆ ಮಾತ್ರನೇ. ಈ ಥರ ನಾವು ನಮ್ಮ ವೈಯಕ್ತಿಕವಾಗಿ ಮತ್ತು ನಾವು ಎಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವೋ ಅದರಲ್ಲೂ ಸಹ ನಾವು ಇದನ್ನೆಲ್ಲ ನಾವು ಕನ್ನಡನ ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಈಗ ನಾನು ಅಲ್ಲಿಂದ ಬಂದಿದ್ದೀನಿ. ನಮ್ಮ ಸಂಸ್ಥೆ ನ್ಯಾಷನಲ್ ಅಸೆಸ್ಮೆಂಟ್ ಅಕ್ರಿಡಿಟೇಷನ್ ಕೌನ್ಸಿಲ್, ಇದು 1994 ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ನಮ್ಗೆ ಅಕ್ರಿಡಿಟೇಷನ್ ಅಂತ ವರ್ಡೇ ನಮಗೆ ಅದನ್ನು ಪ್ರೊನೌನ್ಸ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತಾ ಇತ್ತು. ಇವನು ವೈಸ್ ಚಾನ್ಸಲರ್ ಸಹ, ತುಂಬ ಜನ ವೈಸ್ ಚಾನ್ಸಲರ್ಸ್ ಇದ್ರು, ಅವರು ಅಕ್ರಿಡಿಯೇಷನ್ ಅಂತಿದ್ರು. ಅಕ್ರಿಡಿಟೇಷನ್ ಮಾಡಿಸೋದಕ್ಕೆ ನಮಗೆ ಸಾಕಷ್ಟು ವರ್ಷ ತಗೊಳ್ತು. ಅದಾದಮೇಲೆ ತಿರುಗಿದ ಕನ್ನಡಕ್ಕೆ ತರ್ಜುಮೆ ಮಾಡಿದ್ವಿ. ನ್ಯಾಷನಲ್ ಅಸೆಸ್ಮೆಂಟ್ ಅಕ್ರಿಡಿಟೇಷನ್ ಕೌನ್ಸಿಲ್ ಕನ್ನಡದಲ್ಲಿ ಹೆಂಗೆ ಹೇಳೋದು? ಅದಕ್ಕೋಸ್ಕರ ನೋಡ್ರಿ, ಕ್ಲೀನ್ ನಮ್ಮ ಮುಜವಾಸ ಭಾಳ ಚೆನ್ನಾಗಿ ಹೇಳೋದು, ರಾಷ್ಟ್ರೀಯ ಮೌಲ್ಯೀಕರಣ ಮತ್ತು ಮಾನ್ಯತಾ ಪರಿಷತ್ ಅಂದ್ಬಿಟ್ಟು ಕನ್ನಡಕ್ಕೆ ಮಾಡಿದ್ವಿ. ಕನ್ನಡಕ್ಕೆ ನಾವು ಅದನ್ನು ಶ್ರೀಮಂತಿಕೆ ಮಾಡಿದ್ವಿ ನಾವೀಗ. ಅದಾದಮೇಲೆ ನಾವು ನಮ್ಮ ಸಂಸ್ಥೆಯಲ್ಲೂ ಸಹ ಕೆಲವು ಉಪಕ್ರಮಗಳನ್ನ ತಗೊಂಡ್ವಿ. ಇವಾಗ ನಾವು ಕನ್ನಡ ಬರೋರಿಗೂ ಸಹ ಈ ಉಪಕ್ರಮಗಳು ಅಂದ್ರೆ ಎಷ್ಟು ಜನಕ್ಕೆ ಗೊತ್ತು? ಉಪಕ್ರಮಗಳು ಇನಿಷಿಯೇಟಿವ್ಸ್ ಅಂದರೆ ನಾವು ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಮುಂದಾಳತನ, ಮೊದಲ ಹೆಜ್ಜೆ, ಪ್ರಾರಂಭ, ಆ ಥರ ಕೆಲವು ನಾವು ಇನಿಷಿಯೇಟಿವ್ಸ್ ತಗೊಂಡ್ವಿ. ಅಂದರೆ ಉಪಕ್ರಮಗಳು. ಮೊದಲನೇದೇನು, ನಮ್ಮ ನಾಯಕದು ನಾಮಫಲಕ ಅಂದರೆ ಬೋರ್ಡ್. ಇದು ತ್ರಿಭಾಷಾ ಸೂತ್ರ ಥರ ನಾವು ಏನು ಕನ್ನಡ, ಆಮೇಲೆ ಹಿಂದಿ, ಇಂಗ್ಲೀಷ್, ಇವು 3 ಲ್ಯಾಂಗ್ವೇಜ್. ನಮ್ಮ ನ್ಯಾಕಲ್ಲಿ ಎಷ್ಟು ಜನ ನೋಡಿದ್ದೀರೋ ಗೊತ್ತಿಲ್ಲ. ನೀವು ನಮ್ಮ ಆಫೀಸಿಗೆ ಬಂದರೆ ಎಲ್ಲ ಕಡೆ ಎಲ್ಲೆಲ್ಲಿ ನ್ಯಾಕ್ ಬೋರ್ಡ್ ಇದೆಯೋ ಇದೆಲ್ಲ 3 ಭಾಷೆಯಲ್ಲಿ ಎಲ್ಲ ಕಡೆ ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಸ್ಟೂಡೆಂಟ್ ಸ್ವಲ್ಪ ಮಾತಾಡ್ಬಿಡಿ ದಯವಿಟ್ಟು. ನಾನು ಇನ್ನೊಂದು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ದಯವಿಟ್ಟು ಮಾತಾಡ್ಬಿಡಿ, ಕೇಳಿ. ಯಾಕೆಂದ್ರೆ ಆಮೇಲೆ ನೀವು ಸಾಕಷ್ಟು ಟೈಮ್ ಇರುತ್ತಲ್ಲ, ಇನ್ನು ಪ್ರೊಸೆಷನ್ ಎಲ್ಲ ಇದೆ, ಇನ್ನು ಸಾಕಷ್ಟು ಕಾರ್ಯಕ್ರಮ ಇದೆ, ಆಮೇಲೆ ಸಿನಿಮಾ ಆಕ್ಟರು ಬರ್ತಾರೆ, ನಿಮ್ಗೆ ಇನ್ನೂ ತುಂಬ ರಿಕ್ರಿಯೇಷನ್ಸ್ ಇದೆ. ಆಮೇಲೆ ಇದು ತಲೆಬರಹ ಅಂದರೆ ಲೆಟರ್ ಹೆಡ್ ಸಹ
ನಾವು ಕನ್ನಡದಲ್ಲೇನೆ ಎಲ್ಲ ಇವನು ಕನ್ನಡೇತರ ಅಧಿಕಾರಿಗಳಿಗೂ ಸಹ ಕನ್ನಡ ಲೆಟರ್ ಹೆಡ್ ಅಂದ್ರೆ ಕನ್ನಡ ತಲೆಬರಹ ಅದನ್ನ ಮಾಡ್ಕೊಟ್ಟಿದ್ದೀವಿ. ಈಗ ನಮ್ಮಲ್ಲಿ ತಲೆಬರಹ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ತಲೆಬರಹ ಅಂದ್ರೆ ಲೆಟರ್ ಹೆಡ್ ಅಂಥದ್ದು ಎಲ್ಲ ಅಧಿಕಾರಿಗಳಿಗೂ ಮಾಡಿಕೊಟ್ವಿ. ಅಟ್ಲೀಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಾಲೇಜಸ್ ನಾವು ಕಳಿಸ್ಬೇಕಾದ್ರೆ ಕನ್ನಡ ಲೆಟರ್ ಹೆಡ್ ಅಲ್ಲೇ ಕಳಿಸ್ಬೇಕು ಅಂದ್ಬಿಟ್ಟು ನಾವು ನಿರ್ದೇಶನ ಕೊಟ್ವಿ. ಅದಾದ್ಮೇಲೆ ಪರಿಚಯ ಪತ್ರ ಅಥವಾ ಭೇಟಿ ಚೀಟಿ ಹೆಂಗಂದ್ರೇನು ವಿಸಿಟಿಂಗ್ ಕಾರ್ಡ್ ಇದನ್ನು ಸಹ ಕನ್ನಡದಲ್ಲೇ ಮಾಡಿಸ್ಕೊಟ್ಟು ಎಲ್ಲ ಅಧಿಕಾರಿಗಳು ಮಾಡಿಸ್ಕೊಟ್ಬಿಟ್ಟು ಅದನ್ನು ಸಹ ಯಾರು ಕರ್ನಾಟಕದಿಂದ ಪ್ರಿನ್ಸಿಪಾಲ್ಸು ಅಥವಾ ವೈಸ್ ಚಾನ್ಸಲರ್ಸ್ ಬಂದಾಗ ಅವ್ರಿಗೆ ಅದನ್ನೇ ಕೊಡೋದಕ್ಕೂ ಇದು ಮಾಡಿದ್ವಿ. ಆಮೇಲೆ ಮುದ್ರೆ ಅಂದ್ರೆ ಸೀಲ್ ಅದನ್ನು ಕನ್ನಡದಲ್ಲಿ ಮಾಡಿಸ್ಕೊಟ್ಟಿದ್ದೀವಿ, ಎಲ್ಲ ಅಧಿಕಾರಿಗಳಿಗೂ ಮಾಡಿಸ್ಕೊಟ್ಟಿದ್ದೀವಿ. ಕನ್ನಡ ಅವ್ರು ಬರದೇ ಇರ್ಬೋದು, ಅಟ್ಲೀಸ್ಟ್ ಅವರು ಆ ಮುದ್ರೆ ಓದಿದಾಗ ಅವ್ರ ಹೆಸರು ಹೆಂಗೆ ಬರೆಯೋದು, ನಮ್ಮ ಸಂಸ್ಥೆ ಹೆಂಗೆ ಕನ್ನಡದಲ್ಲಿ ಹೆಸರು ಬರೆಯೋದು ಅಷ್ಟನ್ನ ತಿಳ್ಕೊಳ್ಳಿ ಅಂದ್ಬಿಟ್ಟು ಅದನ್ನ ಮಾಡಿದ್ವಿ. ಆಮೇಲೆ ಪ್ರತಿ ದಿವಸ ನುಡಿಮುತ್ತುಗಳನ್ನ ಕನ್ನಡದಲ್ಲಿ ಬರಿತಾ ಇದ್ವಿ, ಇಂಗ್ಲೀಷಲ್ಲಿ ಬರಿತೀವಿ, ಹಿಂದಿಯಲ್ಲಿ ಬರಿತೀವಿ. ಅದನ್ನು ಸಹ ಎಲ್ಲರೂ ನೋಡಿ 10 ಸಲ ನೋಡಿದಾಗ ಅಟ್ಲೀಸ್ಟ್ ಒಂದು ಪದನ ಅವರು ಪ್ರತಿ ದಿವಸ ಕಲ್ತ್ರೆ ಬೇಕಾದಷ್ಟಾಗತ್ತೆ. ಈ ಥರ ನಾವು ಕೆಲವು ಇನಿಷಿಯೇಟಿವ್ಸ್ ತಗೊಂಡ್ವಿ. ಆ ಥರ ನೀವು ನಿಮ್ಮ ವೈಯಕ್ತಿಕ ಮಟ್ಟದಲ್ಲಿ ಮತ್ತು ನಿಮ್ಮ ಸಂಸ್ಥೆಯ ಮಟ್ಟದಲ್ಲಿ ಪ್ರತಿಯೊಬ್ಬರೂ ಇನಿಷಿಯೇಟಿವ್ಸ್ ತಗೊಂಡ್ರೆ ಕನ್ನಡನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಆಮೇಲೆ ಮನೆ ನೋಡ್ರಿ, ಇವಾಗ ಒಬ್ಬೊಬ್ಬರು ಒಂದೊಂಥರ ಇದು ಮಾಡ್ತಾರೆ, ಏನೋ ಇನಿಷಿಯೇಟಿವ್ಸ್ ತಗೊಳ್ತಾರೆ. ಈಗ ಮೊನ್ನೆ ನಾವೊಬ್ಬರು ಖ್ಯಾತ ಕವಿ ಮತ್ತು ಗೀತ ರಚನೆಕಾರ ಅವರ ಹೆಸರು BR ಲಕ್ಷ್ಮಣ್ ರಾವ್, ಅವ್ರನ್ನ ಭೇಟಿಯಾಗಿದ್ದೆ. ನೀವು ಹೆಂಗೆ ಇಂಪ್ರೂವ್ ಮಾಡ್ತೀರಾ ಸರ್? ನಮ್ಮ ಗೀತೆಗಳ ಮುಖಾಂತರ, ಕವನಗಳ ಮುಖಾಂತರ ನಾವು ಕಾಮನ್ ಪೀಪಲ್ನ ಮುಟ್ತೀವಿ. ಹೆಂಗೆ ಮುಟ್ತೀರಾ ಸರ್ ಅಂದ್ರೆ ಅವ್ರೊಂದು ಕವನ ಹೇಳಿದ್ರು. ಅವ್ರ ಕವನ ಅವರಷ್ಟು ನಂಗೆ ಚೆನ್ನಾಗಿ ಬರಲ್ಲ, ಅದರ ಸಾರಾಂಶ ಹೇಳ್ತೀನಿ. ಒಂದೇ ಒಂದು ಕವನ ಲಾಸ್ಟ್ ನಾನು ಮುಗಿಸ್ಬಿಡ್ತೀನಿ. ನೀವು 2 ನಿಮಿಷ ಸೈಲೆಂಟ್ ಆಗಿರ್ರಿ. ಅವ್ರು ಹೇಳಿದ ಕವನನ ಹೇಳ್ತೀನಿ, ಅದರ ಸಾರಾಂಶನ. ನನ್ನ ಮನೆಯಲ್ಲಿ ರಂಬೆ ಇಲ್ಲ, ಊರ್ವಶಿ ಇಲ್ಲ, ತಿಲೋತ್ತಮೆ ಇಲ್ಲ, ಮೇಲಕೆ ಇಲ್ಲ. ನನ್ನ ಮನೆಯಲ್ಲಿ ನನ್ನನ್ನು ಅರಿತಿ ನಡೆವ ಸಂಗಾತಿ ಇಲ್ಲ. ನನ್ನ ಮನೆಯಲ್ಲಿ ಪೀಡೆ ಇಲ್ಲ, ಪ್ರೇತವಿಲ್ಲ, ಭೂತವಿಲ್ಲ, ಪಿಶಾಚಿ ಇಲ್ಲ. ಆದರೆ ನನ್ನ ಮನೆಯಲ್ಲಿ ನನ್ನ ಹೆಂಡತಿಯೊಬ್ಬಳು ಇದ್ದಾಳೆ. ಇದು ಅವ್ರು ಹೇಳಿದ ಕವನ ನನಗೂ ತುಂಬ ಮನಸ್ಸಿಗೆ ನಾಟ್ತು. ಅಂದ್ರೆ ಇದನ್ನ ನಿಮ್ಮ ಪರ್ಸ್ಪೆಕ್ಟಿವ್ ತಕ್ಕಂಗೆ ಅರ್ಥ ಮಾಡ್ಕೋಬಹುದು. ನೀವು ಏನಪ್ಪ ಅಂದ್ರೆ ಹೆಂಡತಿನ, ಈಗ ನಾನು ಏನೇನು ಹೇಳಿದ್ನೋ ಅದೆಲ್ಲ ನಮ್ಮ ಹೆಂಡತಿನೇ ರಂಬೆ, ಹೆಂಡತಿನೇ ಊರ್ವಶಿ ಅಂತ ತಿಳ್ಕೊಬೋದು, ಹೆಂಡತಿನೇ ಭೂತ, ಹೆಂಡತಿನೇ ಪ್ರೇತ ಅಂತ ತಿಳ್ಕೊಬೋದು. ಇದು ಅಂದ್ರೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ವಿ ಹ್ಯಾವ್ ಟು ಗೋ ಫಾರ್ ದ ಬ್ಯಾಲೆನ್ಸ್ಡ್ ಆಕ್ಟ್ ಅಲ್ವಾ? ಯಾಕೆಂದ್ರೆ ಯಾವುದೇ ಒಂದು ವ್ಯಕ್ತಿಯಲ್ಲಿ ಎಲ್ಲ ಒಳ್ಳೆಯದೇ ಇರಲ್ಲ ಅಥವಾ ಎಲ್ಲ ಕೆಟ್ಟದೇ ಇರಲ್ಲ. ಆದ್ರಿಂದ ನಾವು ಪ್ರತಿಯೊಂದನ್ನು ತಗೊಂಡು ಇದು ನೋಡಿ, ಈ ತರ ಅವರು ಕವನಗಳು ರಚನೆ ಮಾಡಿ ಅವರು ಜನಸಾಮಾನ್ಯರಿಗೂ ಕನ್ನಡನ ಶ್ರೀಮಂತಿಕೆ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿದ್ರು. ನನಗೆ ಬಹಳ ಸಂತೋಷ ಆಯಿತು. ಅಂದ್ರೆ ಅವ್ರವ್ರದ್ದೇ ಆದ ಸ್ಟ್ರಾಟಜಿ ಇರುತ್ತೆ, ಅದ್ರ ಪ್ರಕಾರ ಮಾಡಬೇಕಾಗತ್ತೆ. ಈ ಥರ ನಾವು ಸಹ ಮಾಡೋಣ, ಕನ್ನಡನ ಮತ್ತೆ ಶ್ರೀಮಂತಿಕೆ ಇನ್ನೂ ಜಾಸ್ತಿ ಮಾಡೋಣ. ಇದು ಪ್ರಯುಕ್ತ ನಾವೆಲ್ಲರೂ ಅದಕ್ಕೆ ದುಡಿಯೋಣ. ನಮ್ಮದು ಇದೆಲ್ಲನೂ ನಮ್ಮ ಸಾಮಾಜಿಕ ಜವಾಬ್ದಾರಿ. ಅದನ್ನು ನಾವೆಲ್ಲ ಈ ಥರ ಶ್ರೀಮಂತಿಕೆ ಮಾಡೋ ಉದ್ದೇಶದಿಂದ ಇವತ್ತು ಇಲ್ಲೆಲ್ಲ ಸೇರಿದ್ದೀವಿ. ನೀವು ಇಷ್ಟೊತ್ತು ನನ್ನ ಮಾತು ಕೇಳಿದ್ರಿಂದ, ಯಾಕೆಂದರೆ ನಿಮಗೆ ಪಾಪ ನಿಮ್ಮದೇ ಆದ ಡಿಸ್ಕಷನ್ಸ್ ಇತ್ತು. ಯಾಕೆಂದ್ರೆ ಇವತ್ತು ಆ ಫಿಲ್ಮ್ ಆ್ಯಕ್ಟರ್ ಯಾರು ಬರ್ತಾರೆ, ಅವನು ಏನು ಮಾಡ್ತಾನೆ, ಅವನೇ ಹಾಡು ಹೇಳ್ತಾನ, ಡಾನ್ಸ್ ಮಾಡ್ತಾನ, ಇದೆಲ್ಲ ಪಾಪ ಡಿಸ್ಕಷನ್ ಮಾಡ್ತಾ ಇದ್ದೀರಾ. ಈಗ ಪಾಪ ನಿಮ್ಮದು ಡೆಲಿಬ್ರೇಷನ್ಸ್ ನಡೀತಾ ಇರುತ್ತೆ, ಅದ್ರ ಮಧ್ಯೆ ಬಂದು ನಾನು ಪಾಪ ಡಿಸ್ಟರ್ಬ್ ಮಾಡಿದೆ. ಆ ಡಿಸ್ಟರ್ಬ್ ಮಾಡಲು ಸಹ ಕೆಲವರೆಲ್ಲ ಒಂದಷ್ಟು ಜನ ಕೇಳಿದಿರಿ. ಈಗ ನನ್ನ ಮಾತುಗಳು ಕೇಳಿದ್ದಕ್ಕೆ ನನ್ನ ಅನಂತ ಧನ್ಯವಾದಗಳು. ಜೈ ಕನ್ನಡಾಂಬೆ, ಜೈ ಕರ್ನಾಟಕ ಮಾತು. ಧನ್ಯವಾದಗಳು ಸರ್. ಶ್ರೀ ಶ್ಯಾಮಸುಂದರ್ ಅವರನ್ನು ಸ್ಮರಣಿಕೆಯನ್ನಿಟ್ಟು ಗೌರವಿಸುವುದಾಗಿ ವೇದಿಕೆಯಲ್ಲಿ ಎಲ್ಲರಲ್ಲೂ ಬೇಡಿಕೊಳ್ತೇನೆ.
ಡಿಯರ್ ಸ್ಟೂಡೆಂಟ್ಸ್, ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಬಟ್ ಆದರೂ ಐ ನೋ ಇಟ್ ವೆರಿ ವೆಲ್, ಫಾರ್ ಸಮ್ ಸ್ಟೂಡೆಂಟ್ಸ್ ಇಸ್ ಚಾಲೆಂಜಿಂಗ್. Not knowing the language, sitting and listening to people for a long time will be a challenge. But language is always something, if you, from your heart, if you get connected, you can understand it. Okay? So, please try to, Sir was mentioning just before, that how many years you stay in a state doesn't matter. What you take from that state is most important. So picking some little bit from every state matters a lot, and I'm sure all of you are going to get something from each speaker who is going to spend very few minutes before we get into other celebrations. Please be patientful. Just I want to know, how many of you are non-Kannadiga students now? I didn't know this. Oh! Now I understood why you people are not listening to me. Okay. I think you didn't understand anything. It is just like putting some stones in the big box and shaking. It might be like this, no? Now I think you might be appreciating my talk. Okay. How many are Kannada background people? Oh, that number is also there. Not bad. At least maybe about 40%, I can say. 50. Yeah. But anyway, I want to give a message. Maybe you might be staying in this particular university for the duration of maybe 4 years or 5 years. In this duration, try to make a sincere attempt to learn at least one sentence in a week. In that way, your vocabulary in Kannada will be improved. Even when you get back to your own states, your language of Kannada will be improved very significantly. This is only a message and a suggestion I want to give to all non-Kannadiga students. Thank you very much. ಕರ್ನಾಟಕ ಕೇವಲ ಇತಿಹಾಸ ಮತ್ತು ಕಲೆಗಷ್ಟೇ ಸೀಮಿತವಲ್ಲ, ಪ್ರಾಕೃತಿಕ ಸೌಂದರ್ಯದ ತಾಣವೂ ಹೌದು. ಜೋಗ ಜಲಪಾತ ಮತ್ತು ಮಲೆನಾಡಿನ ಹಸಿರು ಕಾಡುಗಳಂಥ ಹಲವಾರು ಪ್ರದೇಶಗಳು ಪ್ರಕೃತಿ ಪ್ರೇಮಿಗಳೆಲ್ಲರ ಮನಸ್ಸನ್ನು ಸೆಳೆದಿದೆ. ಇದೀಗ ವೇದಿಕೆಯ ಮೇಲೆ ನಮಗೆ ಪ್ರೇರಣಾದಾಯಕರಾಗಿ ಮತ್ತೊಬ್ಬರು ಗಣ್ಯರಿದ್ದಾರೆ. ಮಾನ್ಯ ಉಪಕುಲಾಧಿಪತಿಗಳು ಡಾಕ್ಟರ್ BR ರಾಮಕೃಷ್ಣ ಅವರನ್ನು ಇಂದಿನ ದಿನವನ್ನುದ್ದೇಶಿಸಿ ಮಾತನಾಡಲು ವಿನಂತಿಸುತ್ತೇನೆ. ಜಯ ಕರ್ನಾಟಕ ಮಾತೆ. Always I will make samanvaya of both English and Kannada, as our chief guest today made an analysis of what is the percentage of Kannadigas and non-Kannadigas assembled here. Dignitaries on the dais, my dear students, teachers, wish you all a very happy and prosperous Karnataka Rajyotsava. ನಿಮ್ಮೆಲ್ಲರಿಗೂ ಗೊತ್ತಿದೆ, ಭಾಷಾವಾರು ಪ್ರಾಂತಗಳನ್ನು ಈ ದೇಶದಲ್ಲಿ ಎಲ್ಲ ಭಾಷೆಗಳಿಗೆ ಪುರಸ್ಕಾರ ಮತ್ತು ಅಭಿವೃದ್ಧಿಯ ಸೂಚಕವಾಗಿ ರಾಜ್ಯಗಳನ್ನು ವಿಂಗಡಿಸಿತು. States have been created based on the language. Today is the day we are celebrating Kannada Rajyotsava. Knowing multiple languages is an asset. Everyone should possess respect, dignity, decorum, and interest towards language. At the same time, ಯಾವುದೇ ಭಾಷೆಯ ಮೇಲೆ ದುರಭಿಮಾನ ಇರಬಾರದು, ಸ್ವಾಭಿಮಾನ ಇರಬೇಕು. In the Europe, there are more than 22 countries. All countries, they have their own language. If you go to Germany, you cannot find an English board. If you go to France, you cannot get it. But here,
as our chief guest made it amply clear, we have the 3-language formula. You find it here. Our Padosan, if you go to Tamil Nadu, you will not get even one bowl of Hindi, even English. Go to Kerala, you will not get it. You are fortunate to be here in Karnataka. Everywhere you get, along with Kannada, English, Hindi. This is the glory of Karnataka. Karnataka always welcomes everyone, and you must remember, Kannadigas can interact in any of the languages, southern languages, including Hindi and English. But it is not so in our Padosan and also in the northern India. And Karnataka is rich. Karnataka is rich in everything. In fact, Karnataka possesses such a resource, everything for that matter. We have famous sandal, coffee, tea, teak, whatnot, minerals, metals, gold. At the same time, Karnataka people are like diamond. As you know, Karnataka, Bangalore is known for IT, information technology, YT, yoga technology, AT, Ayurvedic technology, NT, naturopathic technology, and AI, artificial intelligence. This has attracted all of you. But when you are here, try to learn at least one sentence as our chief guest Shyam Sundar ji has made it clear, and you will become real worthy people throughout the country and even outside. And the other most important aspect is, when you know language, you can communicate, you can interact. When you go to a place, an isolated place or a new place, just to find somebody speaking your own language or the language which you know, the admirability is something different. So knowing multiple language is an asset, and when you are here, learn and become one with Kannadigas. And Kannada is very easy to learn also. There is a small this thing, Kannadamu Kasturi, Telugu Tatu, Aravu Adhvanamu, English Ikkattu, Malayalam Mukkattu. See, Kannada is Kasturi. Its fragrance is so lovely and acceptable and very easy to follow and learn. Without taking much time, I am sure that by next Kannada Rajyotsav, at least all of you will learn few sentences of Kannada and you will participate jubilantly. Again, congratulating each one of you and also expressing my pranams to the chief guest who was here, Chalavaraya Swami. I would like to tell only one sentence about the Chalavaraya Swami and our Chidananda Murthy's contribution with regard to naturopathy and yoga. You know, our minister who left the stage now, he hails from Nagamangala, one of the underdeveloped taluk. And in fact, it is a taluk of drought also. And he made Hemavati water to come to his taluk. That was his contribution. And when Chidananda Murthy was at the central level as an officer, and when he was an MP, they brought an institution to Nagamangala, the National Institute of Naturopathy and Yoga. It is a great contribution. Whenever there is an opportunity, we should try to grab the benefits from central government and the international organizations, and that has been done by our Chidananda Murthy and also the minister. So in that way, whenever possible, wherever possible, we should nurture Kannada Nadu. With this, I conclude. Thank you very much. Namaskar. ಧನ್ಯವಾದಗಳು ಸರ್.
ಕನ್ನಡವು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಪ್ರಾಚೀನ ಭಾಷೆ. ಕವಿ ಪಂಪ, ರನ್ನ, ಬಸವಣ್ಣ, ಕುವೆಂಪು ಮೊದಲಾದ ಮಹನೀಯರು ಕನ್ನಡವನ್ನು ಗಾನ, ಕಾವ್ಯ ಹಾಗೂ ಕಲೆಯ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಗೊಳಿಸಿದ್ದಾರೆ. ಕನ್ನಡವು ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಶಾಸನ ಭಾಷೆ, ಕಾವ್ಯ ಭಾಷೆ ಮತ್ತು ಜನಭಾಷೆಯಾಗಿ ಬೆಳವಣಿಗೆಯ ಹಾದಿಯನ್ನು ಹಿಡಿದಿದೆ. ಈಗ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ವರಾಹಮಿಹಿರ ಸಂಶೋಧನಾ ಕೇಂದ್ರದ ನಿರ್ದೇಶಕರು ಶ್ರೀ ರಾಮಚಂದ್ರ ಭಟ್ ಕೋಟೆಮನೆ ಅವರು. ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಆ ಜಲಧಿಯನೆ ಜಿಗಿದ, ಆ ಜಲಧಿಯನೆ ಜಿಗಿದ, ಆ ಜಲಧಿಯನೆ ಜಿಗಿದ ಹನುಮನುದಿಸಿದ ನಾಡು, ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಸರ್ವಭಾಷಾ ಸರಸ್ವತಿ ಭಾರತ ಭೂಮಿ ವಿವಿಧ ಭಾರತೀನಾಂ ಭೂಮಿ ಭಾರತೀ ಭಾಷಾ ಸರಸ್ವತಿ. ದೀಪ ಹಚ್ಚಿದೆವು, ದೀಪ ಹಚ್ಚಲಾಯಿತು. ಕನ್ನಡದ ಇತಿಹಾಸವನ್ನು ಪರಿಶೀಲಿಸುವಾಗ ಹಲ್ಮಿಡಿ ಶಾಸನ ಎಂಬ ಶಾಸನ, ಅದು ಮೊದಲ ತುಪ್ಪದ ದೀಪ, ದೀಪ, ನಂದಲಾರದ ದೀಪ. ಅಲ್ಲಿಂದ ಮುಂದೆ ನೃಪತುಂಗ, ರನ್ನ, ಪಂಪ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಈ ಜಾಗ ಇರುವುದು ಈ ಕಲಿಯುಗವನ್ನು ದ್ವಾಪರಯುಗ ಅಲ್ಲ, ಕೃತಯುಗ ಸತ್ಯಯುಗ ಮಾಡಲಿಕ್ಕೋಸ್ಕರವಾಗಿ. ನಾವು ಯೋಗ ಪರಂಪರೆಯವರು. ಯೋಗ ಪರಂಪರೆಗೆ ಕನ್ನಡಿಗರ ಕೊಡುಗೆ ಏನು? ಈ ನಾಡಿನಲ್ಲಿ ಹುಟ್ಟಿದಂತಹ ಶ್ರೇಷ್ಠ ಅಧ್ಯಾತ್ಮ ಪುರುಷರ ಸರಮಾಲೆ, ಅದು ವಿದ್ಯಾರಣ್ಯರಿರಬಹುದು, ಅಲ್ಲಮಪ್ರಭು ಇರಬಹುದು, ಬಸವೇಶ್ವರರಿರಬಹುದು, ಅಕ್ಕ ಮಹಾದೇವಿ ಇರಬಹುದು, ದಾಸರಿರಬಹುದು, ಶರಣರಿರಬಹುದು, ಜೈನ ಸಾಹಿತ್ಯದ ಸಂಪ್ರದಾಯಸ್ಥರಿರಬಹುದು. ಹೀಗೆ ಸಕಲ ರೀತಿಯ ಸರಸ್ವತಿಯ ಭಂಡಾರ ಈ ಕನ್ನಡ ನಾಡಿ. ಇಂದು ಈ ಸಾಹಿತ್ಯದ ಸೊಗಡಿಗೆ ವಿಜ್ಞಾನ ಸೇರಿದೆ. ಕನ್ನಡ ದೇಶದ ಇಲ್ಲಿಯ ಈ ಪ್ರದೇಶದ ಅನೇಕರು ವಿಜ್ಞಾನಕ್ಕೂ ಬಹುದೊಡ್ಡ ಕೊಡುಗೆಯನ್ನು ಮಾಡಿದ್ದಾರೆ. ವಿಶ್ವೇಶ್ವರಯ್ಯನವರನ್ನು ನಾವು ಇವತ್ತು ಸ್ಮರಿಸಿಕೊಳ್ಳಬೇಕು. ವಿಶ್ವೇಶ್ವರಯ್ಯನವರು ಕನ್ನಡದ ಕುವರರಾಗಿ ಕನ್ನಂಬಾಡಿಯನ್ನೇ ಕಟ್ಟಿದರು. ಅಂತಹ ನಾಡು ಇದು. ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಇದು ನಮ್ಮ ಮಂತ್ರ. ಯೋಗ ಪರಂಪರೆ ಇಂದು ಇನ್ನೂ ಸಮೃದ್ಧವಾಗಿದೆ. ಸಿದ್ದೇಶ್ವರ ಸ್ವಾಮಿಗಳಿರಬಹುದು, ಡಾಕ್ಟರ್ ನಾಗೇಂದ್ರರಿರಬಹುದು, ಜಗದ್ಗುರು ಪೀಠದಲ್ಲಿ ರಾರಾಜಿಸುತ್ತಿರುವಂತಹ ಮಧ್ವಮಠದ ಅಷ್ಟಮಠಗಳ ಪೀಠಾಧೀಶರಿರಬಹುದು, ಮೇಲುಕೋಟೆಯ ಚಲುವ ನಾರಾಯಣ ಸ್ವಾಮಿಯ ಧಾಮದಲ್ಲಿರುವಂಥ ವಿದ್ವನ್ಮಂಡಲಿಯ ಮಹಾಶ್ರೇಷ್ಠ ಸಾಧಕರಿರಬಹುದು, ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ
ಇಂದು ಕಲ್ಯಾಣ ಕರ್ನಾಟಕ, ಅದೇ ರೀತಿಯಲ್ಲಿ ದಕ್ಷಿಣ ಉತ್ತರ ಕರ್ನಾಟಕ ಇವೆಲ್ಲವೂ ಬೆಸೆದುಕೊಂಡು ಹರ್ಷದಿಂದ ಸಾಮರಸ್ಯದಿಂದ ಬೆಳಗಬೇಕು. ದೇಶದ ಉಳಿದೆಲ್ಲ ರಾಜ್ಯಗಳಿಗೂ ಕೂಡ ಆದರ್ಶವಾಗಬೇಕು. ಆ ಎಲ್ಲ ಹಿನ್ನೆಲೆಯಲ್ಲಿ ಈ ಯೋಗ ಮಂದಿರದಲ್ಲಿ ಇವತ್ತು ಈ ಇಡೀ ಮಾಸವನ್ನೇ ನಾವು ಆಚರಣೆ ಮಾಡ್ತಾ ಕನ್ನಡ ರಾಜ್ಯೋತ್ಸವವಾಗಿ ಇವತ್ತು ಆ ಉತ್ಸವದ ನಿಜವಾದಂತಹ ಯಾವುದು ತೆನೆ, ಆ ತೆನೆ ಅಥವಾ ಅದರ ಗೊನೆ, ಅದರ ಕೆನೆ, 3 ಶಬ್ದಗಳು ಹೇಳಿದ್ದೇನೆ. ತೆನೆ, ಗೊನೆ, ಕೆನೆ ಇವೆಲ್ಲವೂ ರೂಪ ತಾಳಲಿ. ಭಾರತ ಮಾತಾ ಕಿ ಜೈ, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಆಚಾರ್ಯ. ಈಗ ಸಭೆಯನ್ನುದ್ದೇಶಿಸಿ ಮತ್ತೆರಡು ಮಾತನಾಡಲು ಡಾಕ್ಟರ್ ಚಿದಾನಂದ ಮೂರ್ತಿ ಅವರನ್ನು ಬೇಡಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಕನ್ನಡದಲ್ಲಿ ಮಾತಾಡಲ, ಇಂಗ್ಲೀಷಲ್ಲಿ ಮಾತಾಡಲ, ಹಿಂದಿಲಿ ಮಾತಾಡಲ? ಕನ್ನಡ. ನನಗೆ ಸುಮಾರು 8 ಭಾಷೆ ಬರುತ್ತೆ. ನಾನು ಓದಿದ ಕಡೆ ಎಲ್ಲ ಎಲ್ಲೆಲ್ಲಿ ಓದ್ನು, ಆಂಧ್ರಾಗೆ ಓದ್ಲಿಕ್ಕೆ ಹೈದರಾಬಾದ್ಗೆ 3 ತಿಂಗಳು ತೆಲುಗು ಕಲಿತೆ ಚೆನ್ನಾಗಿ. ನಾನು ತೆಲುಗಲ್ಲಿ ಲೆಕ್ಚರ್ ಕೊಡ್ಬೋದು. ಹಿಂದಿ ಜೈಪುರ್ ರಾಜಸ್ಥಾನ ಹೋದೆ. ಮತ್ತು ಪಿಲಾನಿ ಬಿರ್ಲಾ ವಿಲೇಜಲ್ಲಿ ನೇಟಿವಲ್ಲಿ ಅಲ್ಲಿ ಪ್ಯೂರ್ ಮಾರ್ವಾಡಿ ಮಾತಾಡ್ಬೇಕು, ಹಿಂದಿನೇ ನಡೆಯೋದಿಲ್ಲ ಅಲ್ಲಿ ಹಳ್ಳಿನಲ್ಲಿ. ಹಾಗಾಗಿ ಮಾರ್ವಾಡಿ ಬರುತ್ತೆ, ಹರಿಯಾಣಿ ಬರುತ್ತೆ, ಪಂಜಾಬಿ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ಬರ್ತದೆ. ಓಕೆ. ಸೊ ನನ್ನ ಮೊದಲು ಸ್ಪೀಕರ್ ಮಾಡಿದಂಗೆ ತ್ರಿಭಾಷಾ ಸೂತ್ರವನ್ನು ಮೊದಲು ಕೇಂದ್ರ ಸರ್ಕಾರದಲ್ಲಿ ಅದೊಂದು ಘೋಷಣೆ ಆಯಿತು. ಬಟ್ ಎಲ್ಲ ರಾಜ್ಯದಲ್ಲೂ ಆ ತ್ರಿಭಾಷಾ ಸೂತ್ರ ಕನ್ನಡದಲ್ಲಂತೂ ಕರ್ನಾಟಕದಲ್ಲಂತೂ ಇದೆ, ಕೆಲವು ರಾಜ್ಯಗಳಲ್ಲಿದ್ದೆ. ನಾನು ಹರಿಯಾಣದಲ್ಲಿ ಕೆಲಸ ಮಾಡಬೇಕಾದ್ರೆ ಸಾಮಾನ್ಯ ಬನ್ಸಿಲಾಲ್ ಅವರು ತ್ರಿಭಾಷಾ ಸೂತ್ರವನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಅವಾಗ ಅಲ್ಲಿ ಅವರು ತೆಲುಗುನ ಅಡಾಪ್ಟ್ ಮಾಡ್ಕೊಂಡಿದ್ರು ಹರಿಯಾಣದಲ್ಲಿ. ನನಗೆ ಆ ಸ್ಕೂಲ್ ಬೋರ್ಡ್ನವರು ತೆಲುಗು ಪೇಪರ್ನ ನೀವು ವ್ಯಾಲ್ಯೂ ಮಾಡ್ತೀರಾ ಅಂದ್ರೂ ಮಾಡಿದ್ದೀನಿ, ಆ ಕೆಲಸನೂ ಮಾಡಿದ್ದೀನಿ ಹರಿಯಾಣದಲ್ಲಿ, ಭಿವಾನಿಲಿ. ಸೊ ಹಾಗಾಗಿ ಭಾಷೆ ಕಲಿಯೋದ್ರಿಂದ ನಮ್ಮ ಸಾಮರ್ಥ್ಯ ಬೆಳೆಯುತ್ತೆ, ಸಂಭಾಷಣೆ, ಕಮ್ಯುನಿಕೇಷನ್, ಕೋಆರ್ಡಿನೇಷನ್ ಎಲ್ಲ ಚೆನ್ನಾಗಿರುತ್ತೆ. ಕನ್ನಡ ಕಲೀರಿ. ಕೆಲವೊಂದು 30 ದಿನದಲ್ಲಿ ಕಲಿಯುವಂಥ ಒಂದು ಸೀರೀಸ್ ಬುಕ್ ಇದೆ. ಅಲ್ಲಿ ಹಿಂದಿ ಟು ಕನ್ನಡ, ಮಲಯಾಳಂ ಟು ಕನ್ನಡ ಎಲ್ಲ ಯಾವ ಭಾಷೆಯಲ್ಲಿ ಇರುತ್ತೆ. ಆ 30 ಡೇಸಲ್ಲಿ ಸ್ಪೀಕಿಂಗ್ ಕನ್ನಡ ಈಸಿಯಾಗಿ ಕಲಿಬೋದು. ಸೊ ಮನಸ್ಸಿದ್ರಲ್ಲೇ ಮಾರ್ಗ ಚೆನ್ನಾಗಿ ಬರ್ತದೆ. ಸೊ ನೀವು ಎಲ್ಲೇ ಹೋಗಿ ಇಲ್ಲಿ 2-3 ವರ್ಷದಲ್ಲಿದ್ದರೆ ನಾನು ನೀವು ಹೇಳ್ತೀನಿ, ಮನಸ್ಸು ಮಾಡಿದ್ರೆ 3 ತಿಂಗಳಲ್ಲಿ ಕನ್ನಡ ಕಲಿಬೋದು. ಮನಸ್ಸು ಮಾಡಬೇಕಷ್ಟೇ. ನಾನು ಹೈದರಾಬಾದಲ್ಲಿ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇರಬೇಕಾದ್ರೆ ನಾನು 3 ತಿಂಗಳಲ್ಲಿ ಕನ್ನಡ ಓದ್ತಾ ಇದ್ದೆ. ಆದರೆ ಫಸ್ಟ್ ಇಯರಲ್ಲಿ ನನಗೆ ತೆಲುಗು ಕಲ್ತ್ಕೊಂಡೆ, ಬಟ್ ನಾನು ಹೇಳ್ತಾ ಇರಲಿಲ್ಲ ಯಾರಿಗೂ. ಅವರು ಎಲ್ಲ ಬೇರೆಯವರೆಲ್ಲ ಮೂರ್ತಿಗೆ ತೆಲುಗು ರಾದು ಅಂದು ನಾನು ಅವ್ರು ಮಾತಾಡೋದೆಲ್ಲನೂ ಕೇಳಿಸ್ಕೊತಿದ್ದೆ. ಆಮೇಲೆ ಫಸ್ಟ್ ಇಯರ್ ಆದಮೇಲೆ ಸೆಂಬರ್ಗೆ ಮತ್ತೆ ಹೋದೆ, ನಾನು ಡೈರೆಕ್ಟಾಗಿ ತೆಲುಗು ಮಾತಾಡೋದು. ನೀನು ಯಾವಾಗ ತೆಲುಗು? ನಾನು ಹೋದರ್ಸನೇ ಕಲ್ತಿದ್ದೆ, ನೀವು ಮಾತಾಡಿದ್ದೆಲ್ಲ ಗೊತ್ತು ನನಗೆ ಅಂದೆ. ಹಾಗಾಗಿ ಚಮತ್ಕಾರವನ್ನು ಸರ್ಪ್ರೈಸ್ ಕೊಡ್ಬೋದು. ಕರೀರಿ. ಕನ್ನಡ ನಮ್ಮ ಭಾರತಾಂಬೆಯ ಒಂದು ಮಗಳು. ಕನ್ನಡ ಸಾಹಿತ್ಯದಲ್ಲಿ ಅದ್ಭುತವಾಗಿದೆ ಮತ್ತು ಪುರಾತನ ಭಾಷೆಗಳಲ್ಲಿ ಕನ್ನಡ ಒಂದು ಅಂತ ಕೇಂದ್ರ ಸರ್ಕಾರದಿಂದ ಆಗಾಗಲೇ ಘೋಷಣೆಯಾಗಿ ಇದೆ. ವಿದೇಶಗಳು ಕೂಡ ಕನ್ನಡ ಸೇರಿದೆ. ಫ್ರೆಂಚಲ್ಲಿ ಕೆಲವು ಕಂಟ್ರಿಗಳು ಕನ್ನಡ ಸೇರಿದೆ. ಯೂನಿವರ್ಸಿಟಿಲಿ JNU ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಲಿ ಕನ್ನಡ ಪರ್ಮನೆಂಟ್ ಪೀಠ ಇದೆ, ಸೇರಿದೆ. ಸೊ ಹಾಗೆ ಭಾಷೆ ಕಲಿಯೋದ್ರಿಂದ ನಮ್ಮ ಒಂದು ಮನಸ್ಸಿನ ಕೆಪಾಸಿಟಿ ಇದೆ. ಚಿಕ್ಕ ಮಕ್ಕಳು ಜಾಸ್ತಿ ಭಾಷೆ ಈ ಏಜಲ್ಲಿ ತುಂಬ ಕಲಿಬೋದು ಮಕ್ಕಳು. ಈ ಏಜಲ್ಲಿ ಒಳಗಡೆ 30 ವರ್ಷದಂತೆ ನೀವು 30 ಭಾಷೆ ಕಲಿಬೋದು. ದಯವಿಟ್ಟು ಕಲೀರಿ, ಒಳ್ಳೆಯದು, ನಿಮಗೆ ಸಹಾಯ ಆಗುತ್ತೆ, ನಿಮ್ಮ ಕೆಪಾಸಿಟಿ ಆಗುತ್ತೆ. ಯಾರೋ ಗೊತ್ತಿಲ್ಲದ್ರು ನಿಮ್ಮ ಬಗ್ಗೆ ಮಾತಾಡಿದ್ರು ನಿಮ್ಗೆ ಅರ್ಥ ಆಗ್ತದೆ. ಅದಕ್ಕೋಸ್ಕರ ಮಾತಾಡಿ. ಎಲ್ಲ ಭಾಳ ಸಮಯ ಆಗಿದೆ. ಸೊ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಮುಂದಕ್ಕೆ ನಾನು ಜಿಂದಲ್ ಹಾಸ್ಪಿಟ್ಲಲ್ಲಿ 80sಲ್ಲಿ ಇರಬೇಕಾದ್ರೆ ಈ ಕನ್ನಡ ಸ್ಟಾಫ್ಗೆ ಉತ್ತರ ಭಾರತದವ್ರಿಗೆ ನಾವು ಕನ್ನಡ ಕ್ಲಾಸ್ ಶುರು ಮಾಡಿಸಿದ್ದು, ಕಲಿಸ್ತಾ ಇತ್ತು. ಹಾಗಾಗಿ ಸೊ ಕನ್ನಡ ಸ್ಟಾಫ್ಗೆ ನೀವು ಬೇರೆ ದೇಶಗಳಲ್ಲಿ ಡಾಕ್ಟ್ರುಗಳು, ಈವನ್ ನಮ್ಮ ನಿಮ್ಮೆನ್ಸಲ್ಲಿ
ಹೋದರೆ ಅಲ್ಲಿ ಕನ್ನಡ ಕಂಪಲ್ಸರಿ ಒ ಪಿ ಡಿನಲ್ಲಿ ಮಾತಾಡಬೇಕು, ಒ ಪಿ ಡಿನಲ್ಲಿ ಇನ್ಪೇಷಂಟ್ ಮಾತಾಡಬೇಕು. ಅದು ನಮ್ಮ ಕನ್ನಡ ಬರಲ್ಲ ಅಂದರೆ ದಟ್ ವಿ ಡೋಂಟ್ ನೋ, ಇಟ್ ಈಸ್ ಯುವರ್ ಡ್ಯೂಟಿ. ಯು ಆರ್ ಡೂಯಿಂಗ್ ಒ ಪಿ ಡಿ, ಯು ಶುಡ್ ಲರ್ನ್ ಕನ್ನಡ. ಸೊ ದಟ್ ನಿಮೆನ್ಸ್ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಟಲ್ಲಿ ಅದಿದೆ. ಆದ್ದರಿಂದ ಯಾವ ಭಾಷೆಯನ್ನು ನಾವು ತಿರಸ್ಕಾರ ಮಾಡಬಾರ್ದು, ಕಲಿಬೇಕು, ಕಲಿಯಿರಿ, ನಲಿಯಿರಿ. ನಮಸ್ಕಾರ. ಧನ್ಯವಾದಗಳು ಸರ್. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮನಸೊಬಗು ಎನ್ನುವ ಮಾತಿನಂತೆ ನಮ್ಮ ಸಂಸ್ಥೆಯ 69ನೆಯ ಕನ್ನಡ ರಾಜ್ಯೋತ್ಸವದ ಅಧ್ಯಕ್ಷರಾಗಿರುವವರು 70ರ ಇಳಿವಯಸ್ಸಿನಲ್ಲೂ 7 ಹರೆಯದ ಮಗುವಿನ ಉತ್ಸಾಹ ಇರುವಂತವರು ನಮ್ಮ ಮಾನ್ಯ ಗುರುಜಿ ಡಾಕ್ಟರ್ HR ನಾಗೇಂದ್ರ ಅವರು. ಇಂದಿನ ಈ ಸಂತಸದ ಸಂಭ್ರಮದಲ್ಲಿ ಸಭೆಯನ್ನು ಆಶೀರ್ವದಿಸಲು ಮನವಿ ಮಾಡಿರುತ್ತೇನೆ. ನನ್ನ ಆತ್ಮೀಯ ಸೋದರ ಸೋದರಿಯರೇ, ಈ ದಿವಸದ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮದ ಆಚರಣೆ, ಇದಕ್ಕೆಲ್ಲ ಯಾರು ಕಾರಣ? ನಮ್ಮ ಕನ್ನಡದ ಬಳಗ, ಇಲ್ಲಿರುವಂತಹ ನಮ್ಮ ಟೀಮು ಎಲ್ಲ ಇದ್ದಾರೆ ನೋಡಿ. ಹಾಗೆ ಅದೇ ರೀತಿ ನಮ್ಮ ಸ್ಟೂಡೆಂಟ್ ಕೌನ್ಸಿಲ್ ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ನಿಮಗೆಲ್ಲ ಹಾರ್ದಿಕ ಶುಭಾಶಯಗಳು. I ask one question as to why people who are here should learn Kannada. Many people learn Kannada when they come to here for business. When they have to do some business, they need Kannada. Therefore, they learn. No? But there are many people who are scientists and others, they don't need to learn Kannada. I had one professor in Institute of Science. He said he has been staying here. He is from Tamil Nadu. I have been staying here for 25 years. I have not learned Kannada. He is very proud of it. No. There is no need. Today in Karnataka there is no need that you should learn Kannada. But why should you learn Kannada? Because you are all students of yoga. And in yoga there has been wonderful work of Kannada. You know. That is the one that inspired me, you know. Mahabrahmana, Mahakshatriya, Mahadarshana are the 3 wonderful books of yoga, you know. And when I was young, you know, I started learning many things, but it is these 3 books which made me come into the lane of yoga. Fantastic works. They have gone to such great depths as to how our Indian culture has been brought forth. No? That is why you should all learn Kannada in one sense. The second is that Upanishads are brought in Kannada in a very nice way. You know? D.V. Gundappaji, who wrote this book, which always I quote, you know, Munkuti Mana Kagga. That means ramblings of a dullard. You know, how a dullard can become great. He gives the essence of the whole Upanishads of the yoga. We have that example, no? Yogastha Kuru Karmani Sangam Tyaktva Dhananjaya. No? So, DVG gave that, you know, which always I quote, many of you might have heard in Kannada. Eradu konegalani maadu manadalayadi ವಿರಮಿಸೊಬ್ಬನೆ ಮೌನದೋಳ್ ಒಳಮನೆಯ ಶಾಂತಿಯಲಿ ಹೊರ ಕೋಣೆಯಲಿ ಲೋಗರಾಟಗಳ ನೀನಾಡು ವರಯೋಗ ಸೂತ್ರವಿದು ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. What is the essence of that? You know, whole essence of yoga has brought in that. Make 2 layers of the mind, the outer layer and the inner layer, like 2 compartments, 2 rooms, outside room, inside room. We all have that thing, we have the experience. You are now sitting here and hearing something. Then inside deep mind, hey, when this program is going to end, when we can go, when we can have something. Inside something is going on. This is the inner layer of the mind. So, DVG says, understand these 2 layers of mind, you know, and inside layer of the mind should go into silence. Yoga Chitta Vritti Nirodha, when you say,
the mind outside can be an activity, but inner layer of the mind has to be in silence. Maunadol Valamanaya Shantiyali. Inner layer of the mind should be always in calmness, peace, and silence and blissful awareness. You know, outside you do an activity. Hearing, eating, walking, jumping, dancing, anything you are doing, but inside you should be always thinking. This is what yoga says. Yogastaha kuru karmani. Attune to that inner self, do the activity. What is that inner self? Bliss, calmness, peace. Manaprashamanopayaha. Therefore, you must all learn, and that book, Mankatemanakaga, is one of the wonderful way by which our T. Gundappaji has brought the whole essence of yoga. Every shloka there is something miraculous. That's why you must learn yoga. But I tell, very easy to learn Kannada. You know, what you have to do, every day 2 words. From your friends, you learn 2 things. Every 2 words every day. Within 1 month you will be able to talk Kannada. Therefore all of you, from today, resolve, I will learn 2 words, I will write down that and practice this. And see that you will all be able to talk. You know. Having stayed here in Prashanti Kuteram, stayed in Karnataka, you must learn to do this thing. As rightly said Chidananda Murthy, wherever he went, you know, he learned the language. He has become an expert. Not only he is able to read, he is able to talk. As the director of CCRVN, how he was able to master this thing? Very easy. Many of our children here, who are born here, you know, they have learned 5 languages. Because here, entire community is there, Marathi community is there, Kerala is there, Tamil Nadu is there, Telugu is there, and everybody, English, Hindi, all these 5-6 languages you can learn here by interaction. So all of you learn all the different languages. And that gives you a new dimension in your personality. Therefore, our appeal on this particular day, where we are enjoying the wonderful Kannada Rajyotsava celebrations, we will make a resolve, yes, everybody will learn Kannada in 1 year. Next year, when we do this function, many of you who are from Hindi Kshetra, from Marathi, from Telugu, from Tamil Nadu, from Kerala, you should all come and talk Kannada, you know. Can you make a resolve like this thing? 1 year time, you should be able to talk. If you do that, then you will achieve. I wish you all the best and good luck. Have all the things. Namaste. ಧನ್ಯವಾದ ಗುರುಜಿ. ಇದೀಗ ಕಾರ್ಯಕ್ರಮ ಅಂತಿಮ ಘಟ್ಟಕ್ಕೆ ಬರಲಿದೆ. ವಂದನಾರ್ಪಣೆಗಳನ್ನು ಸಲ್ಲಿಸಲು ಉಪಕುಲಪತಿಗಳು ಡಾಕ್ಟರ್ ಎನ್.ಕೆ. ಶ್ರೀಧರ್ ಅವರನ್ನು ಮನವಿ ಮಾಡುತ್ತೇನೆ. ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಪ್ರೇಕ್ಷಕರಿಗೂ ವಿದ್ಯಾರ್ಥಿಗಳಿಗೂ 69ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಎಸ್ ವ್ಯಾಸ ಯೋಗ ವಿಶ್ವವಿದ್ಯಾಲಯದಲ್ಲಿ ಸಂಭ್ರಮದಿಂದ ಈ ಒಂದು 69ನೇ ರಾಜ್ಯೋತ್ಸವವನ್ನು ಆಚರಿಸತಕ್ಕಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮಾನ್ಯ ಕೃಷಿ ಸಚಿವರು ಹಾಗೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಚಲುವರಾಯ ಸ್ವಾಮಿಯವರು ತಮ್ಮ ಬಿಡುವಿಲ್ಲದ ಸಮಯದ ಮಧ್ಯೆಯೂ ಕೂಡ ಸಮಯವನ್ನು ಮಾಡಿಕೊಂಡು ಇಲ್ಲಿಗೆ ಬಂದು ನಮ್ಮನ್ನು ಉದ್ದೇಶಿಸಿ ಹಲವಾರು ಹಿತವಚನಗಳನ್ನು ನೀಡಿದ್ದಾರೆ. ಅವರಿಗೆ ನಾನು ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಎಸ್ ವಿಶ್ವವಿದ್ಯಾಲಯದ ಪರವಾಗಿ ನಾನು ಹಾರ್ದಿಕವಾದ ಅಭಿವಂದನೆಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿಯ ಸಲಹೆಗಾರರಾದಂತಹ ಶ್ರೀ ಶ್ಯಾಮ್ ಸುಂದರ್ ಅವರು ಬಹಳ ಉತ್ತಮವಾಗಿ ಯಾವ ರೀತಿಯಲ್ಲಿ ಕನ್ನಡವನ್ನು ಕಲಿಬೇಕು, ಯಾವ ಕಾರಣಕ್ಕೋಸ್ಕರ ಕನ್ನಡವನ್ನು ಕಲಿಬೇಕು, ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ವಿಶ್ವವಿದ್ಯಾಲಯದ ಉಪಕುಲಾಧಿಪತಿಗಳಾದಂತಹ ಖ್ಯಾತ ಆಯುರ್ವೇದ ತಜ್ಞರಾದ ಡಾಕ್ಟರ್ ಬಿ.ಆರ್. ರಾಮಕೃಷ್ಣ ಅವರು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ
ಕನ್ನಡದ ಸೊಗಸಿನ ಬಗ್ಗೆ, ಅದರ ಇಂಪಿನ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ ಇದ್ದೀನಿ. ಬಹುಭಾಷಾ ಕೋವಿದರು, ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಹಿಂದಿ ಬಹಳಷ್ಟು ಭಾಷೆಗಳಲ್ಲಿ ಸಾಹಿತ್ಯದಲ್ಲಿ ಪ್ರವೀಣರು ಮತ್ತು ಇವತ್ತಿನ ಆಧುನಿಕ ಯುಗದಲ್ಲಿ ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾ ಇರತಕ್ಕಂತಹ ನಮ್ಮ ವರಾಹಮಿಹಿರ ಅಧ್ಯಯನ ಕೇಂದ್ರದ ನಿರ್ದೇಶಕರು ಹಾಗೂ ವೇದ ವಿಜ್ಞಾನ ಗುರುಕುಲದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಾಕ್ಟರ್ ರಾಮಚಂದ್ರ ಜಿ ಭಟ್ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೀನಿ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಚುರೋಪತಿ ಹಾಗೂ ಯೋಗದಲ್ಲಿ ಬಹಳಷ್ಟು ಸೇವೆಯನ್ನು ಮಾಡಿರತಕ್ಕಂತಹ ಅಷ್ಟಭಾಷಾ ಪ್ರವೀಣರು ಹಾಗೂ ನಾಗಮಂಗಲ ನಮ್ಮ ತಾತ ಮತ್ತು ತಂದೆಯವರ ತಾಲೂಕದು ಚಲುವರಾಯ ಸ್ವಾಮಿಗಳು ನಮ್ಮ ಶಾಸಕರು, ಬಹಳಷ್ಟು ಕೆಲಸ ಮಾಡಿದ್ದನ್ನು ನಾನು ನೋಡಿದ್ದೀನಿ ಇಷ್ಟು ವರ್ಷಗಳಲ್ಲಿ. ಸಂಸದರಾಗಿ, ಶಾಸಕರಾಗಿ ಅವರ ಒಡನಾಟವನ್ನು ಹೊಂದಿ ಚಲುವರಾಯ ಸ್ವಾಮಿಯವರು ನಾಗಮಂಗಲಕ್ಕೆ ಅವರು ಈ ಒಂದು ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ತಂದಿರತಕ್ಕಂಥದ್ದು ಬಹಳ ನಮ್ಮೆಲ್ಲರೂ ಕೂಡ ಅಭಿನಂದನೀಯಾದ ವಿಷಯ. ಬಹಳ ಸೊಗಸಾಗಿ ಅವರು ಕನ್ನಡದ ಇಂಪಿನ ಬಗ್ಗೆ, ಸೊಂಪಿನ ಬಗ್ಗೆ, ಯಾತಿ ಕನ್ನಡ ಕಲಿಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಹಾರ್ದಿಕವಾದ ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ಸಮರ್ಪಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ಮಾನ್ಯ ಕುಲಾಧಿಪತಿಗಳಾದಂತಹ ಡಾಕ್ಟರ್ HR ನಾಗೇಂದ್ರಜಿ ಅವರು ತಿಳಿಸಿದ್ದಾರೆ. ಅವರು ಜಗತ್ಪ್ರಸಿದ್ಧ ವ್ಯಕ್ತಿ. ಕರ್ನಾಟಕದಲ್ಲೇ ಹುಟ್ಟಿ, ಕರ್ನಾಟಕದಲ್ಲೇ ಬೆಳೆದು, ಕರ್ನಾಟಕದ ಯೋಗವನ್ನು, ಕರ್ನಾಟಕದ ವೇದಾಂತವನ್ನು ಜಗತ್ತಿನಾದ್ಯಂತ ಪ್ರಸರಿಸಿದ್ದಾರೆ. ಅವರು ಖ್ಯಾತ ಅಂತಾರಾಷ್ಟ್ರೀಯ ಯೋಗ ವಿಜ್ಞಾನಿಗಳು. ಅವ್ರಿಗೆ ಬರ್ತಾ ಇರ್ತಕ್ಕಂಥ ಪ್ರಶಸ್ತಿಗಳಿಗೆ ಲೆಕ್ಕವಿಲ್ಲ. ಪ್ರತಿ ಪ್ರಶಸ್ತಿಯೂ ಕೂಡ ಅವರ ಮುಡಿಗೇರಿ ತನ್ನನ್ನೇ ತಾನು ಸನ್ಮಾನಿಸಿಕೊಂಡಿದೆ. ಅದರಲ್ಲಿ ಇತ್ತೀಚೆಗೆ ಅವ್ರಿಗೆ ಬಂದಂತಹ ಹಲವಾರು ಪ್ರಶಸ್ತಿಗಳು. ಅವರು ನಿಮ್ಮನ್ನು ಉದ್ದೇಶಿಸಿ ಬರುವ ವರ್ಷದಲ್ಲಿ ತಾವೆಲ್ಲರೂ ಪ್ರತಿಜ್ಞೆ ಮಾಡಿ ಕನಿಷ್ಠ ಸರಳವಾಗಿ ಒಂದು 5-10 ವಾಕ್ಯಗಳು ಕನ್ನಡೇತರರು ಕಲಿಬೇಕು ಅಂತ ನಿಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿವಂದನೆಯನ್ನು ಸಾಷ್ಟಾಂಗ ಪ್ರಣಾಮಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ NK ಮಂಜುನಾಥ್ ಶರ್ಮಾಜಿಯವರು ತಮ್ಮ ಸ್ವಾಗತ ಪರಿಚಯದಲ್ಲಿ ಕನ್ನಡ ನಾಡು ನುಡಿ, ಅದರ ಇತಿಹಾಸ, ಕನ್ನಡ ನಾಡು ವಿಶ್ವಕ್ಕೆ ಸಲ್ಲಿಸಿರ್ತಕ್ಕಂತಹ ಕೊಡುಗೆಗಳನ್ನು ಬಹಳ ಸೊಗಸಾಗಿ ವಿಸ್ತರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಸಮಸ್ತ ಜವಾಬ್ದಾರಿಯನ್ನು ಹೊಂದಿರತಕ್ಕಂತಹ ಕುಲ ಸಚಿವರಾದಂತಹ ಡಾಕ್ಟರ್ ವಾಸುದೇವ ವೈದ್ಯ ಅವ್ರಿಗೂ ಕೂಡ ಅನಂತ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಯಾವುದೇ ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ನಡಿಬೇಕಾದ್ರೆ ಅದರ ತೆರೆಯ ಹಿಂದೆ ಕೆಲಸ ಮಾಡ್ತಕ್ಕಂಥವರು ಯಾವಾಗಲೂ ಆ ವಿಶ್ವವಿದ್ಯಾಲಯದ ಕುಲಸಚಿವರು. ನಮ್ಮ ಕುಲಸಚಿವರಾದಂತಹ ಡಾಕ್ಟರ್ ಶಿವಶಂಕರ ಸಾಯಿಯವರು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಅವ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಪದಾಧಿಕಾರಿಗಳು, ಬೋಧಕ ವರ್ಗದವರು, ನರ್ಸಿಂಗ್ ಕಾಲೇಜು, ಸುಶ್ರುತ ಕಾಲೇಜು, ಅಲ್ಲಿಯ ಎಲ್ಲ ಅಧ್ಯಾಪಕರು, ಪ್ರಾಧ್ಯಾಪಕರು, ಪ್ರಾಚಾರ್ಯರು ಮತ್ತು ವಿದ್ಯಾರ್ಥಿ ಗಣನ ಇಲ್ಲಿ ಸೇರಿದೆ. ಅವರೆಲ್ಲರೂ ಬಹಳ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮ ನಡೆದಿದೆ. ಎಲ್ಲರಿಗೂ ಕೂಡ ನಾನು ವಿಶ್ವವಿದ್ಯಾಲಯದ ಪರವಾಗಿ ಹಾರ್ದಿಕವಾದ
ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಬೋಧಕೇತರ ವರ್ಗದವರು, ಶಿಕ್ಷಕೇತರರು ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇಡೀ ದಿನ ಇವತ್ತು ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ರಾಜ್ಯೋತ್ಸವದ ಸಂಭ್ರಮವನ್ನು ನೋಡ್ತೀವಿ. ಅದಕ್ಕೆ ಕಾರಣರಾದಂತಹ ಎಲ್ಲ ಕನ್ನಡದ ಕಲಿಗಳು, ಛಲದಂಕಮೆಲ್ಲರಿಗೆ, ನಮ್ಮ ಸ್ವಯಂ ಸೇವಕರಿಗೆ ಹಾರ್ದಿಕವಾದ ಅಭಿನಂದನೆಗಳು. ಕನ್ನಡದ ಇಲ್ಲಿವರೆಗೂ ಕೂಡ ನೀವು ಕಳೆದ 90 ನಿಮಿಷಗಳಲ್ಲಿ ಕನ್ನಡದ ಒಂದು ಕಂಪನ್ನ, ಸಾಹಿತ್ಯದ ಒಂದು ಸೊಂಪನ್ನ ಮತ್ತು ಕನ್ನಡ ಭಾಷೆಯ ಮಧುರ ಇಂಪನ್ನು ತಾವೆಲ್ಲರೂ ಕೂಡ ಕೇಳಿದ್ದೀರಾ, ಆಲಿಸಿದ್ದೀರಾ, ಸಂತೋಷಪಟ್ಟಿದ್ದೀರಾ. ಆರಂಕುಶ ವಿಟ್ಟಡಂ ನೆನುವುದನ್ನ ಮನಂ ಬನವಾಸಿ ದೇಶವಂ ಅಂತ 5ನೇ ಕ್ಲಾಸ್ನಲ್ಲಿ ನಾನು ಕಲಿತ ಪದ್ಯ. ಅದು ಜಾಗದ ಗೋಗದ ರಕ್ಕದ ಗೇಯದ ಅಂತ ಪ್ರಾರಂಭ ಆಗುತ್ತೆ, ಪೂರ್ತಿ ಹೇಳಕ್ಕೆ ಸಮಯ ಇಲ್ಲ. ಅಂತಹ ಸಮೃದ್ಧವಾದ ಸಂಪದ್ಭರಿತವಾದ 2000 ವರ್ಷಗಳಷ್ಟು ಇತಿಹಾಸ ಬದ್ಧವಾದಂತಹ ಕನ್ನಡ ನಾಡು ನುಡಿ ಬಹಳ ಶ್ರೇಷ್ಠವಾದದ್ದು. ಆದ್ದರಿಂದ ನಾವೆಲ್ಲರೂ ಇವತ್ತಿನ ದಿವಸ ಪ್ರತಿಜ್ಞೆ ಮಾಡೋಣ. ವಿಶೇಷವಾಗಿ ಕನ್ನಡೇತರರು ಬರುವ ವರ್ಷದಲ್ಲಿ ಯಾರು ಕನ್ನಡವೇತರು ಇದ್ದೀರಾ, ಬೇರೆ ರಾಜ್ಯಗಳಿಂದ ಬಂದಿದ್ದೀರಾ, ನೀವು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ನಾವು ಪ್ರೇಕ್ಷಕರಾಗಿ ಕುಳಿತುಕೊಳ್ತೀವಿ ಅನ್ನೋ ಒಂದು ಮಾತಿನೊಂದಿಗೆ, ವಾಗ್ದಾನದೊಂದಿಗೆ ಈ ಕಾರ್ಯಕ್ರಮವನ್ನು ಪೂರೈಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಕ್ತಾಯ ಹಂತವನ್ನು ಮುಗಿಸಿಕೊಟ್ಟ ಡಾಕ್ಟರ್ ಶ್ರೀಧರ್ ಅವರಿಗೆ ವಂದನಾರ್ಪಣೆಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದ ಪರಂಪರೆ ನಮ್ಮ ನಾಡಿನ ಅಸ್ತಿತ್ವಕ್ಕೆ ಜೀವಂತ ಗುಣ. ಇದನ್ನು ಪೋಷಿಸುವುದು, ಗೌರವಿಸುವುದು ಮತ್ತು ಮುಂದಿನ ಪೀಳಿಗೆಗೆ ನೀಡುವುದು ನಮ್ಮೆಲ್ಲರ ಹೊಣೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬೆಂಬಲ ನೀಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಕಣ್ಣು ಮುಚ್ಚಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.